ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಗೀತಾ ರಾಮಚಂದ್ರನ್ ಅಂತ. ಇವರು ಸೆಲೆಬ್ರಿಟಿ ಡಿಸೈನರ್ ಹಾಗೂ ಗೀತಾ ಗ್ರಾವಿಟಿ ಅನ್ನೋ ಸಂಸ್ಥೆ ಇದೆ ಮಲ್ಲೇಶ್ವರಮಲ್ಲಿ. ಆ ಸಂಸ್ಥೆಯ ಮಾಲೀಕರು ಕೂಡ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ? ಎಲ್ಲಿ ಮೇಡಮ್ ತಾವೆಲ್ಲ? ಹುಟ್ಟಿದ್ದು ಆಂಧ್ರ ಪ್ರದೇಶ್, ಟಿಲ್ 6th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು. ಆಮೇಲೆ ಇಲ್ಲಿ ಶಿಫ್ಟ್ ಆಗಿ ದೆನ್ ಕಂಟಿನ್ಯೂಸ್ಲಿ ಕಂಪ್ಲೀಟ್ಲಿ ಇಂಟು ಬ್ಯಾಂಗ್ಳೂರ್. ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು NLIFT ಅಂತ, ಇಲ್ಲೇ ಬಸವೇಶ್ವರ ನಗರ್. ಅಲ್ಲಿ ಮುಗಿಸ್ಕೊಂಡು ಏನು ಮಾಡಿದ್ರಿ ಮೇಡಮ್ ನೀವು? ಅದು ಆಕ್ಚುಲಿ ಫಸ್ಟ್ ಬೇಸಿಕ್ ಲೆವೆಲ್ ಮಾಡಿದೆ, ಆಮೇಲೆ ಅಡ್ವಾನ್ಸ್ ಲೆವೆಲ್ ಮಾಡ್ತಿದ್ದೆ. ಅಡ್ವಾನ್ಸ್ ಲೆವೆಲ್ ಮಾಡ್ತಾ ಇರ್ಬೇಕಾದ್ರೆ ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಬಂದಿತ್ತು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಅಲ್ಲಿ ಈಗ ವಸ್ತಿಲಿ ಮಾಡಿದ್ರಲ್ಲ, ಮಲ್ಲೇಶ್ವರ ಮಾಡಿದ್ರಲ್ಲ, ಅಲ್ಲಿ ಏನೇನು ಮಾಡ್ತಿರೋದು ತಾವು? ನಾವು ಸ್ಪೆಷಲೈಸ್ಡ್ ಇನ್ ಬ್ರೈಡಲ್, ವೆಸ್ಟರ್ನ್, ಇಂಡೋ ವೆಸ್ಟರ್ನ್, ಎಲ್ಲ ಕೈಂಡ್ ಆಫ್ ಕಲೆಕ್ಷನ್ಸ್ ಲೈಕ್ ಕಿಡ್ಸ್ ಇಂದ ಟಿಲ್ ಎಲ್ಲ ಏಜ್ ಗ್ರೂಪ್ಗೂ ಔಟ್ಫಿಟ್ಸ್ ಮಾಡ್ತೀವಿ. ಈಗ ಏಜ್ ಗ್ರೂಪ್ ಅವರು ಅಂತಾರೆ, ಕಿಡ್ಸ್ ಇಂದ ಏನು ಕಿಡ್ಸ್ಗಳು ಏನೇನು ಮಾಡ್ತೀವಿ? ಕಿಡ್ಸ್ ಕಲೆಕ್ಷನ್ ಲೈಕ್ ಎಸ್ಪೆಷಲಿ ಜಸ್ಟ್ ಬಾರ್ನ್ ಬೇಬಿ ಅಂತ ಬರ್ತಾರೆ, ಅವ್ರಿಗೆ ಬಂದ್ಬಿಟ್ಟು ಲೈಕ್ ವಿತ್ ದೇರ್ ನೇಮ್ ಇಟ್ ಸೆಲ್ಫ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಸ್ ಅಂತ ಕೇಳ್ತಾರೆ, ಅದು ರಿಲೇಟೆಡ್ ಮಾಡ್ಕೊಡ್ತೀವಿ. ಮೇನ್ಲಿ ಕಿಡ್ಸ್ ಅಂತ ಬಂದಾಗ ಅದು ಫಸ್ಟ್ ಇಯರ್ ಬರ್ಡೇ ವಿಲ್ ಬಿ ದ ವೆರಿ ಬೆಸ್ಟ್ ಔಟ್ಫಿಟ್ ಫಾರ್ ದೆಮ್ ಅನ್ನೋ ತರ ಮಾಡಿಸ್ಕೊಂತಾರೆ. ನಿಮ್ಮಲ್ಲೇ ಮಾಡ್ತೀವಿ? ಬೇರೆ ಎಲ್ಲಿ ಕರೆದಲ್ಲಿ ಹೋಗಿ ಮಾಡ್ತೀರಾ? ಇಲ್ಲ, ನಮ್ಮ ಇದ್ರಲ್ಲೇ ಮಾಡ್ತೀವಿ. ನಮ್ಮ ಸ್ಟುಡಿಯೋನಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ಬೇಸಿಸ್ ಅಲ್ಲಿ ಮಾತಾಡ್ಬಿಟ್ಟು ಅವ್ರಕ್ಕಿಂತ ಇನ್ನು ಬೆಟರ್ ಆಗಿ ನಾವು ಸಜೆಷನ್ ಕೊಟ್ಟು, ಇನ್ ಕೇಸ್ ಇಫ್ ದೇ ಆರ್ ಇನ್ನು ಚೆನ್ನಾಗಿ ಬೇಕು ಅಂತ ಕೇಳಿದಾಗ ಬೆಟರ್ ಆಪ್ಷನ್ಸ್ ಕೊಟ್ಬಿಟ್ಟು ವಿ ವಿಲ್ ಮೇಕ್ ಇಟ್. ನಿಮ್ಮ ಸ್ಟುಡಿಯೋ ಮೇಲ್ಗಡೆ ಇನ್ನೊಂದು ಸ್ಟುಡಿಯೋ ಇದೆಯಾ? ಕೆಳಗಡೆ ಮೇಲೆ, ಇಟ್ಸ್ ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್. ಎರಡು ಇದೆ. ಈಗ ಯಾವ ಏಜ್ ಇಂದ ಮಾಡ್ತೀರಾ ಮೇಡಮ್ ತಾವು? ಸರ್ ಬರ್ತಿಂದ ಬೈ ಬರ್ತ್ ಇಂದ ಅಂತ ಹೇಳಲ್ಲ. ಸೊ ಆಕ್ಚುಲಿ ಇದಕ್ಕೆ ಮುಂಚೆ ಬಂದು ಐ ವಾಸ್ ಇನ್ ಮೂವಿ ಲೈನ್, ಐ ವಾಸ್ ಅನ್ ಆರ್ಟಿಸ್ಟ್. ತಮಿಳ್ ಇಂಡಸ್ಟ್ರಿನಲ್ಲಿ ಮಾಡ್ತಾ ಇದ್ದೆ, ಸರ್ಟೈನ್ ರೋಲ್ಸ್ ಎಲ್ಲ ಮಾಡಿದ್ದೀನಿ. After that, when I was doing there itself, I thought that as a woman independent ಆಗಿ ಇರಬೇಕು ಅಂದ್ರೆ, ಒಂದು ಕ್ಯಾಶ್ ಫ್ಲೋ ರೆಗ್ಯುಲರ್ ಇರಬೇಕು ಅಂದ್ರೆ one business is important ಅಂತ ಅನ್ನಿಸ್ತು. Then okay, what to do ಅಂತ ಒಂದ್ ಸ್ವಲ್ಪ ಥಿಂಕ್ ಮಾಡಿ, then I was interested into the outfits. ಡ್ರೆಸ್ಸಸ್ ಮೇಲೆ ಒಂದ್ ಸ್ವಲ್ಪ ಕ್ರೇಜಿ ಯಾವಾಗ್ಲೂ ಜಾಸ್ತಿ ಇರ್ತಾ ಇತ್ತು. Then got into the fashion line. ಫಸ್ಟ್ ಫ್ಯಾಷನ್ ಲೈನ್ ಫಸ್ಟ್ ಬಂದಾಗ ಏನ್ ಮಾಡಿದ್ರಿ ಮೇಡಮ್? ಫ್ಯಾಷನ್ ಲೈನ್ ಅಲ್ಲಿ ಅಷ್ಟೊಂದು ಈಸಿಯಾಗಿ ಬಂದಿಲ್ಲ. ಇಟ್ ಟುಕ್ ಲಾಂಗ್ ಟೈಮ್ ಟು ಮೀ ಟು ಗೆಟ್ ಇನ್, ಬಿಕಾಸ್ ನಾವು ಆಲ್ರೆಡಿ ಆ ಲೈನ್ ಅಲ್ಲಿ ಇರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಬಟ್ ಒನ್ ಮೇಡಮ್ ಆಕ್ಚುಲಿ ಶಿ ಡಿಡ್ಂಟ್ ಲೀವ್ ಮೀ. ಎವ್ರಿ ಟೈಮ್ ಅಡ್ಮಿಷನ್ ಓಪನ್ ಆಗಿದ್ದಾಗ ಬನ್ನಿ ಜಾಯಿನ್ ಆಗಿ ಅಂತ ಮಾನಸ ಮ್ಯಾಮ್ ಅಂತ ಒಬ್ರಿದ್ರು, ಅದೇ ಇದ್ರಲ್ಲಿ ಅವರು ಅವ್ರು ಕೇಳ್ತಾ ಇದ್ರು. ದೆನ್ ಐ ವಾಸ್ ಲೈಕ್ ಫೈನಲಿ ಐ ವೆಂಟ್. ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ವಿತ್ ದ ಬೇಸಿಕ್ ಥಿಂಗ್ಸ್, ಡ್ರಾಯಿಂಗ್, ಸ್ಕೆಚಸ್ ಇಂದ. Then ಆಮೇಲೆ ಎವ್ರಿಥಿಂಗ್ ಫ್ಯಾಷನ್ ಕಂಪ್ಲೀಟ್ಲಿ. ಎಷ್ಟು ವರ್ಷ ಕೋರ್ಸ್ ಮಾಡಬಹುದು? 2 years ಕೋರ್ಸ್. 2 years ಅಲ್ಲಿ ಅಷ್ಟು ರೆಡಿ ಆದ್ರಿ ನೀವು? Yes. ಆಕ್ಚುಲಿ ಆ ಇನ್ಸ್ಟಿಟ್ಯೂಟ್ ನನಗೆ ಟು ಬಿ ಫ್ರಾಂಕ್ ಹೆಲ್ಪ್ಡ್ ಮಿ ಅ ಲಾಟ್. ಆ ಟೈಮಲ್ಲಿ ಕೋವಿಡ್ ಸಿಚುವೇಶನ್ ಬೇರೆ ಇತ್ತು. ಸ್ಟಿಲ್ ಲೈಕ್ ನನಗೆ ಆನ್ ದ ಎಕ್ಸಾಮ್ ಡೇ ಐಸ್ ಫುಲ್ ರೆಡ್ ಆಗ್ಬಿಟ್ಟಿದೆ. ಐಸ್ ಲೈಕ್ ಫುಲ್ ಹೈ ಫೀವರ್. ಲಾಸ್ಟ್ ಡೇ ಎಕ್ಸಾಮ್, ಲಾಸ್ಟ್ ಸಬ್ಜೆಕ್ಟ್. ಐಸ್ ಲೈಕ್ ಮೇಡಮ್ ಇದ್ಕೊಂಡು, ನಿಶಾ ಮ್ಯಾಮ್ ಅಂತ ಅದ್ರದ್ದು ಫೌಂಡರ್, ಶಿ ಟೋಲ್ಡ್ ದಟ್ ನೋ ಪ್ರಾಬ್ಲಮ್, ನಿನ್ಗೆ ನಾನು ಸಪ್ರೇಟ್ ಆಗಿ ಅರೇಂಜ್ ಮಾಡ್ತೀನಿ ಚೇರ್, ಯು ಕ್ಯಾನ್ ಕಮ್ ಅಂಡ್ ರೈಟ್ ಇಟ್. ಆ ಕಂಡೀಷನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಟೂಡೆಂಟ್ ಒಂದ್ ಕಡೆ ಬರೀತಿದ್ರೆ ನಾನು ಸಪ್ರೇಟ್ ಆಗಿ ಕುತ್ಕೊಂಡು ಎಕ್ಸಾಮ್ ಫಿನಿಶ್ ಮಾಡಿ ಬಂದೆ. ಅಂದ್ರೆ ಅದೇ ಇದ್ರಲ್ಲಿ, ಬಟ್ ಆಸ್ ಅ ಸೆಪರೇಟ್, ಆಸ್ ಅ ಕೋವಿಡ್ ಇನ್ಸ್ಟ್ರಕ್ಷನ್ ಏನಿತ್ತು ಅದು ಫಾಲೋ ಮಾಡಿ ದೆನ್ ವಿ ಡಿಡ್ ಇಟ್ ಆಲ್ ದ ಫಾರ್ಮಾಲಿಟೀಸ್. ಅದಾದ್ಮೇಲೆ 100% ಪಾಸ್ ಆದೆ. ದೆನ್ ಲೈಕ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಲೈಕ್ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಲೈಕ್ ಅವರು ಸಪೋರ್ಟ್ ಇಲ್ದಿರ ನಥಿಂಗ್ ಇಟ್ ಇಸ್. ಸೊ ಲೈಕ್ ಆಲ್ವೇಸ್ ಮೈ ಗುರುಗಳು. ಸೊ ಲರ್ನ್ ಇಟ್ ಅಂಡ್ ಟುಡೇ ಐ ಆಮ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಅಲ್ಲಿ ಮುಗಿಸ್ಕೊಂಡು ಬಂದ್ಮೇಲೆ ಮೊದಲೇ ಅಲ್ಲಿದ್ದಲ್ಲ ಸ್ಟಾರ್ಟ್ ಮಾಡಿದ್ರೆ ಮುಂಚೆ ಅದಾದ್ಮೇಲೆ ಸ್ಟಾರ್ಟ್ ಮಾಡಿ? ಇಲ್ಲ, ಅದು ಮುಗಿಸಿದ ಮೇಲೆ ಐ ವಾಸ್ ಲೈಕ್ ಪ್ಲಾನಿಂಗ್ ಆಫ್ ಸ್ಟಾರ್ಟಿಂಗ್ ಇಟ್, ಬಟ್ ಇನ್ ಬಿಟ್ವೀನ್ ಐ ಸ್ಟಾರ್ಟೆಡ್ ಸ್ಮಾಲ್ ಗೀತೂಸ್ ಗ್ರಾವಿಟಿ, ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡಿದ್ದೆ. ಇಲ್ಲ, ಬೇರೆ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದೆ. ದೆನ್ ನನಗೆ ಕ್ರೌಡ್ ಪುಲ್ಲಿಂಗ್ ಏನು ಅದು ಗೊತ್ತಿರಲಿಲ್ಲ ಆಸ್ ಆಫ್ ಸ್ಟಾರ್ಟಿಂಗ್ ಇರೋದ್ರಿಂದ. ದೆನ್ ಡಿಸ್ಟೆನ್ಸ್ ಕೂಡ ಲಾಂಗ್ ಆಗ್ಬಿಟ್ಟಿತ್ತು. ದೆನ್ ಐ ರಿಯಲೈಸ್ಡ್ ಓಕೆ ಲೆಟ್ ಮೀ ಫೋಕಸ್ ಅಂದ್ಬಿಟ್ಟು ಒಂದ್ ಸ್ವಲ್ಪ ಬ್ರೇಕ್ ತಗೊಂಡೆ. ಸ್ವಲ್ಪ ಟ್ರಿಪ್ಸ್ ಅಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟು ಮೈಂಡ್ ಫ್ರೆಶ್ ಮಾಡ್ಕೊಂಡು ಮತ್ತೆ ರಿಲ್ಯಾಕ್ಸ್ ಆಗಿ ಬಂದು ಕೂತ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ದ ಬಿಲ್ಡಿಂಗ್. ಇಲ್ಲೆಲ್ಲ 6 months ಸರ್ಚ್ ಮಾಡಿದ್ದೀನಿ ಸರ್ ನಾನು ಬಿಲ್ಡಿಂಗ್ಗೆ. ಬಿಕಾಸ್ ನನ್ನ ಇಂಟೆನ್ಷನ್ ನನ್ನ ಸ್ಟುಡಿಯೋ ಹೆಂಗ್ ಕಾಣಿಸ್ಬೇಕು ಅಂತ ಐ ವಾಸ್ ಚೆಕಿಂಗ್, ಬಟ್ ಕುಡಂಟ್ ಏಬಲ್ ಟು find the right place.
ದೆನ್ ಐ ಗಾಟ್ ಇಟ್. ಆ ಸ್ಟುಡಿಯೋ ನೋಡ್ದೆ, ಇಮಿಡಿಯೇಟ್ ಆಗಿ ಹೋದೆ, ಮಾತಾಡ್ದೆ ಓನರ್ ಹತ್ರ. ಓನರ್ ಇದ್ಕೊಂಡು ಹೋಗಿ ನಿಮ್ ಮನೇಲಿ ದೊಡ್ಡವ್ರು ಇದ್ರೆ ಕರ್ಕೊಂಬಮ್ಮ ಅಂದ್ರು. ನಿಮ್ಮನ್ನ ನಂಬಿ ಹೆಂಗಮ್ಮ ಕೊಡಕ್ಕಾಗಿದೆ, ಹೋಗಿ ದೊಡ್ಡವ್ರು ಯಾರಾದ್ರೂ ಇದ್ರೆ ಕರ್ಕೊಂಬನ್ನಿ ಅಂತ. ಸರ್ ನಾನೇ ಸರ್ ದೊಡ್ಡವಳು. ಲೈಕ್ ಇಲ್ಲ ಇಲ್ಲ ನಿಮ್ಮನೆ ಅಣ್ಣ ತಮ್ಮ ಯಾರಿದ್ರು ಪರವಾಗಿಲ್ಲ ಕರ್ಕೊಂಬನ್ನಿ. ಇಲ್ಲ ಸರ್, ಬಿಸ್ನೆಸ್ ಐ ಆಮ್ ಗೋಯಿಂಗ್ ಟು ರನ್, ಐ ವಿಲ್ ಓನ್ಲಿ ಡಿಸೈಡ್ ಅಂತ ಹೇಳ್ಬಿಟ್ಟು ದೆನ್ ಐ ಫೈನಲೈಸ್ ದ ಥಿಂಗ್ಸ್ ಅಂಡ್ ಐ ಕೇಮ್. ಇಷ್ಟಾಯ್ತು ಸರ್ ಸ್ಟೋರಿ. ಆಮೇಲೆ ವಿ ಸ್ಟಾರ್ಟೆಡ್ ಸ್ಟೆಪ್ ಬೈ ಸ್ಟೆಪ್. ಇಟ್ ಟುಕ್ ಅ ಲಾಟ್ ಆಫ್ ಇದು ಟೈಮ್, ಅದು ಇದು ಪ್ರೆಷರ್, ಎವ್ರಿಥಿಂಗ್ ವಾಸ್ ದಟ್. ಒನ್ ಬೈ ಒನ್ ಮಾಡ್ತಾ ಇದ್ವಿ, ಸ್ಟಾಫ್ಸ್ ನ ಹೈಯರ್ ಮಾಡ್ಕೊಂಡು. ಸ್ಟಾರ್ಟಿಂಗ್ 1.5 months ಇಟ್ ವಾಸ್ ಅ ವೆರಿ ಪೀಕ್ ಸ್ಟ್ರಗ್ಲಿಂಗ್ ಪೀರಿಯಡ್ ಆಗೇ ಇತ್ತು ನನಗೆ. ಆಸ್ ಲೈಕ್ ಸಪೋರ್ಟ್ ಯಾರು ಇರಲಿಲ್ಲ ಅಂಡ್ ಎವ್ರಿಥಿಂಗ್ ಇಸ್ ಅ ನ್ಯೂ ಥಿಂಗ್ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಟಫ್ ಆಯ್ತು. ದೆನ್ ಆಲ್ ರೈಟ್, ಓಕೆ ಲೆಟ್ಸ್ ಡೂ ಇಟ್ ಅನ್ಕೊಂಡು ಮಾಡ್ಕೊಂಡೇ ಬರ್ತಾ ಇದ್ದೆ. ಇವಾಗ ಆಸ್ ಆಫ್ ನೌ ಒಂದು 11 members ವರ್ಕ್ ಮಾಡ್ತಾ ಇದ್ದಾರೆ. 11 members ಇದ್ದಾರಾ? ಕೆಳಗಡೆ ಮೇಲೆ ಸ್ಟುಡಿಯೋ ಅದು ಇದು ಎಲ್ಲ, ಆಲ್ ಲೈಕ್ ರಿಸೆಪ್ಷನ್ ಇಂದ ಎಂಬ್ರಾಯ್ಡ್ರಿ ಪೀಪಲ್ ಇಂದ ಸ್ಟಿಚಿಂಗ್ ಸ್ಟಾಫ್ಸ್ ವರ್ಗು ಆಲ್ಮೋಸ್ಟ್ 11 people ವರ್ಕ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಕಡೆ ಔಟ್ಸೈಡ್ ಹೋಗೋದೇ ಇಲ್ಲ? ಹೋಗ್ತೀವಿ ಸರ್, ವೆನ್ ಎವರ್ ದ ಫ್ಯಾಷನ್ ಶೋಸ್ ಆದ್ರೆ ವಿ ವಿಲ್ ಬಿ ಗೋಯಿಂಗ್. ಈಗ ಅಲ್ಲಿಗೆ ಹೋದಾಗ ಇಲ್ಲಿ ನೋಡ್ಕೊಳ್ಳೋದು ಇರುತ್ತೆ. ಇಲ್ಲಿ ಅದೇ ರಿಸೆಪ್ಷನ್ ಪೀಪಲ್ ಅಂತ ಹೈಯರ್ ಮಾಡಿರ್ತೀನಲ್ಲ, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿರ್ತೀನಿ. ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಥಿಂಗ್ಸ್. ಸೊ ಎವ್ರಿಥಿಂಗ್ ವಿಲ್ ಬಿ ಆಟೋಮೇಟೆಡ್ ಇನ್ ಮೈ ಬಿಸ್ನೆಸ್. ಅವ್ರು ಏನೇ ಮಾಡಿದ್ರು ಕೂಡ ನನಗೆ ಎಲ್ಲಾ ತರ ಅಪ್ಡೇಟ್ಸ್, ಅಲರ್ಟ್ಸ್ ಇಮಿಡಿಯೇಟ್ ಆಗಿ ಬರ್ತಾ ಇರುತ್ತೆ. ಮೊಬೈಲ್? ಎಸ್, ಎವ್ರಿಥಿಂಗ್ ಇಸ್ ಲೈಕ್ ದರ್ ಈಸ್ ನೋ ಲೈಕ್ ಬ್ಲೈಂಡ್ ಬಿಸ್ನೆಸ್ ಅನ್ನೋ ತರ ಯಾವುದು ಇಲ್ಲ ಇಲ್ಲಿ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅಪ್ ಟು ಡೇಟ್, ಅಪ್ಡೇಟ್ ಆಗಿರುತ್ತೆ. ನಾನಿದ್ರು ಇಲ್ಲ ಅಂದ್ರು ಆಸ್ ಇಟ್ ಈಸ್ ಹೆಂಗೆಲ್ಲ ಕೆಲಸ ನಡೀತೋ ಹಾಗೆ ನಡೀತಾ ಇರುತ್ತೆ. ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡ್ತಾ ಇದೀವಿ ಸರ್. ಬಿಕಾಸ್ ಇವಾಗ ಮೋಸ್ಟ್ ಆಫ್ ದ ಟೈಮ್ ನನಗೆ ಮೀಟಿಂಗ್ಸ್ ಇರುತ್ತೆ. ಐ ಹ್ಯಾವ್ ಟು ಮೀಟ್ ಅದರ್ ಪೀಪಲ್, ಅದರ್ ಸ್ಟುಡಿಯೋಗೆ ಹೋಗ್ಬೇಕಾಗಿರುತ್ತೆ, ಇನ್ನೊಂದು ಬಿಸ್ನೆಸ್ ಮೀಟ್ ಇರುತ್ತೆ. ಸೊ ಆಲ್ ದ ಟೈಮ್ ಐ ಕ್ಯಾನ್ ನಾಟ್ ಬಿ ಅವೈಲಬಲ್ ಇನ್ ದ ಸ್ಟುಡಿಯೋ ಆಲ್ಸೋ. ಸೊ ಆ ಟೈಮಲ್ಲಿ ಐ ಹ್ಯಾವ್ ಟು ಟೇಕ್ ಕೇರ್ ಅಲ್ಲ. ಸೊ ಅದಕ್ಕೆ ಒಂದು ಪರ್ಸನ್ ಇನ್ಚಾರ್ಜ್ ಕೊಟ್ಟು ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಎಂಟೈರ್ ಥಿಂಗ್. ದೇ ವಿಲ್ ಬಿ ಅಪ್ಡೇಟಿಂಗ್ ಮೀ ಅನ್ನೋ ಥರ. ಒಂದು ಆರ್ಡರ್ ಬರುತ್ತೆ, ಫಸ್ಟ್ ಒಂದು ಆರ್ಡರ್ ಬರ್ತದೆ. ಆರ್ಡರ್ ಬಂದು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ನೀವು? ಆರ್ಡರ್ ಬಂದಿರುತ್ತೆ ಆನ್ ಲೈಕ್ ಯಾವಾಗ್ಲೂ ಇವಾಗ ಒಂದು ಸ್ಟಿಚಿಂಗ್ ಆರ್ಡರ್ ಬಂದಿದೆ ಅಂದ್ರೆ ವಾಟ್ ಐ ಸೇ ಟು ಮೈ ಸ್ಟಾಫ್, ಆ ಲಾಸ್ಟ್ ಮಿನಿಟ್ ವರ್ಗು ಇಟ್ಕೊಬಾರ್ದು. ಯು ಹ್ಯಾವ್ ಟು ಕೀಪ್ ಇಟ್ ರೆಡಿ ಬಿಫೋರ್ ದ ಡೆಲಿವರಿ ಡೇಟ್. ಇಫ್ ಸಪೋಸ್ ಟುಮಾರೋ ಇಸ್ ಅ ಡೆಲಿವರಿ ಡೇಟ್, ಇವತ್ತು ಇಟ್ ಹ್ಯಾಸ್ ಟು ಬಿ ಆನ್ ದ ಟೇಬಲ್. ಕಸ್ಟಮರ್ಗೆ ಆಲ್ರೆಡಿ ಕಾಲ್ ಹೋಗಿರ್ಬೇಕು, ಔಟ್ಫಿಟ್ ರೆಡಿ ಆಗಿದೆ, ಪ್ಲೀಸ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಡೋಂಟ್ ಕೀಪ್ ದಟ್ ಲೈಕ್ ಅಂಟಿಲ್ ದ ಲಾಸ್ಟ್ ಮಿನಿಟ್ ಅವ್ರು ಬರಬೇಕು ಅವಾಗವರೆಗೂ ಸ್ಟಿಚ್ ಮಾಡ್ತಾ ಇದ್ವಿ, ಅದುವರೆಗೂ ನಡಿಬಾರ್ದು. ಬಟ್ ಸಮ್ ಟೈಮ್ಸ್ ಆಫ್ ಕೋರ್ಸ್ ಇಟ್ ಹ್ಯಾಪನ್ಸ್, ಹಾಗೆ ಆಗುತ್ತೆ. ಈಗ ನೀವು ಫಸ್ಟ್ ಆರ್ಡರ್ ತಗೊಳ್ಳೋದು ಅದೊಂದಾಯ್ತು, ಅದಾದ್ಮೇಲೆ ಡೆಲಿವರಿ ಕೊಡೋದೊಂದಾಯ್ತು. ಅಲ್ಲೇ ತಗೊಂಡು ನೀವೇ ಕೊಡಬೇಕಲ್ಲ, ನೀವೇ ನಾವು ಪೋರ್ಟರ್ ಮಾಡ್ತೀವಿ. ಜಾಸ್ತಿ ಹೋಗಲ್ಲ ನಾವು ಯೂಶಲಿ ಲೈಕ್ ಔಟ್ ನಮ್ಮ ಸ್ಟಾಫ್ಸ್ ನ ಕಳ್ಸೋದು, ಟ್ರಾವೆಲ್ ಮಾಡೋದು ಅಂದ್ರೆ ಪ್ರಾಬಬ್ಲಿ ಫ್ಯಾಬ್ರಿಕ್ ಪರ್ಚೇಸಸ್ ಇರ್ಬೋದು, ಅದು ಬಿಟ್ರೆ ಫ್ಯಾಷನ್ ಶೋಸ್ ಇರ್ಬೋದು, ಇಲ್ಲ ಯಾವ್ದಾದ್ರು ರಿಯಾಲಿಟಿ ಶೋಸ್ ಅದಕ್ಕೆ ಇದಕ್ಕೆ ಇರ್ಬೋದು. ರಿಮೈನಿಂಗ್ ಥಿಂಗ್ಸ್ ಎಲ್ಲ ಓವರ್ ದ ಕಾಲ್ ಓನ್ಲಿ, ಕಂಪ್ಲೀಟ್ಲಿ. ಕ್ಲಾತ್ ಪರ್ಚೇಸಿಂಗ್ ಎಲ್ಲ ಹೆಂಗ್ ಮಾಡ್ತೀವಿ ನೀವು? ರಾ ಮೆಟೀರಿಯಲ್ ಇವಾಗ ಸರ್ಟನ್ ಕಸ್ಟಮರ್ಗೆ ಪರ್ಟಿಕ್ಯುಲರ್ ಕಲರ್ ಅಲ್ಲೇ ಬೇಕಾಗಿರುತ್ತೆ, ಪರ್ಟಿಕ್ಯುಲರ್ ಡಿಸೈನ್ ಬೇಕಾಗಿರುತ್ತೆ. ಅಂದ್ರೆ ಒಂದು ಫ್ಯಾಮಿಲಿ ಕಾಂಬೋ ಅನ್ಕೊಳ್ಳಿ, ಮದರ್, ಫಾದರ್ ಅಂಡ್ ಬೇಬಿ, ಅದ್ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಎಲ್ಲಾರ್ಗು ಒಂದೇ ತರ ಔಟ್ಫಿಟ್ ಫ್ಯಾಬ್ರಿಕ್ ಸೋರ್ಸ್ ಮಾಡ್ಬೇಕಾಗಿರುತ್ತೆ. ಬಟ್ ಅಗೇನ್ ಕಮಿಂಗ್ ಟು ದ ಫಾದರ್, ಮೆನ್ದು ಫ್ಯಾಬ್ರಿಕ್ ಡಿಫ್ರೆಂಟ್ ಇರುತ್ತೆ, ವಿಮೆನ್ದು ಫ್ಯಾಬ್ರಿಕ್ ಡಿಫ್ರೆಂಟ್ ಇರುತ್ತೆ. Coming to the baby, we have to be very much conscious. Skin friendly ಇರಬೇಕು ಅನ್ನೋ ಬೇಸಿಸ್ ಅಲ್ಲಿ ನೋಡಿ ಮಾಡ್ತೀವಿ. ಸೊ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನನ್ನ ಸ್ಟಾಫ್ನ ಕಳಿಸಿ ಹತ್ರ ನಿಂತು ಎಲ್ಲ ಮಾಡಿಸಿ ವಿ ಹ್ಯಾವ್ ಟು ಡೂ ಇಟ್. ಲೈಕ್ ಒನ್ಸ್ ಕಸ್ಟಮರ್ ಕನ್ಫರ್ಮೇಶನ್ ಆಗಿದ್ಮೇಲೆ ದೆನ್ ವಿ ವಿಲ್ ಬಿ ಪ್ರೊಸೆಸಿಂಗ್ ಟು ದ ಬಿಲ್. ತುಂಬಾ ಟೈಮ್ ತಗೊಳುತ್ತೆ. 100%. ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಕನಿಷ್ಠ ಒಂದು ತಿಂಗಳು ಬೇಕಾ? ಫ್ಯಾಷನ್ ಶೋ ಅಂತ ಹೇಳಿದಾಗ ಮನೆಗೆ ಮಕ್ಕಳದು ಔಟ್ಫಿಟ್ ಒಂದು ಔಟ್ಫಿಟ್ ಮಾಡಬೇಕು ಅಂದಾಗ ಡಿಸೈನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸಮ್ ಟೈಮ್ಸ್ ವಿ ಕ್ಯಾನ್ ಡೆಲಿವರ್ ಇಟ್ ಇನ್ ಒನ್ ಡೇ ಆಲ್ಸೋ, ಸಿಂಪಲ್ ಡಿಸೈನ್ ಇದ್ದಾಗ. ಹ್ಯಾಂಡ್ ವರ್ಕ್, ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ತರ ಎಲ್ಲ ಇದ್ದಾಗ ಅದು ಸ್ಪೆಷಲ್ ಡಿಸೈನ್ ಮಾಡಿ ದೆನ್ ವಿ ವಿಲ್ ಬಿ ಡೂಯಿಂಗ್. ಅದಕ್ಕೊಂದು 15 days 20 days ಡಿಪೆಂಡ್ಸ್ ಆನ್ ದ ಡಿಸೈನ್.
ಮಾಮೂಲಿ ಇದ್ರೆ ಬೇಗನೆ ಬೇಗ ಆಗ್ಬಿಡುತ್ತೆ. ಅರ್ಜೆಂಟ್ ಬೇಸಿಸ್ ಯಾರಿಗೆ ಇದೆ ಅಂತ ಹೇಳಿದ್ರೆ ಸಮಟೈಮ್ಸ್ ವಿ ಡೂ ದಿಸ್ ಲೈಕ್ ಅರ್ಜೆಂಟ್ ಬೇಕೇ ಬೇಕು, ನಾಳೆನೆ ಫಂಕ್ಷನ್ ಇದೆ ಅಂತ ಹೇಳಿದಾಗ ಓಟಿ ಎಲ್ಲ ಮಾಡಿಸಿ ನಾನು ಡೆಲಿವರ್ ಮಾಡ್ಬಿಡ್ತೀನಿ. ಸ್ವಲ್ಪ ಐ ಲೈಕ್ ಕೆಲಸ ಮಾಡಿಸೋದ್ರಲ್ಲಿ ಸ್ವಲ್ಪ ಇದೇನೆ ಸ್ಟ್ರಿಕ್ಟ್ ನಾನು. ಇಫ್ ಐ ವಾಂಟ್ ಅಂದ್ರೆ ನನಗೆ ಅದು ಆಗ್ಬೇಕಷ್ಟೇ, ನೋ ಮ್ಯಾಟರ್ ವಾಟ್ ಇಟ್ ಇಸ್. ಈಗ 11 ಮೆಂಬರ್ಸ್ ಅಂದ್ರೆ ಯಾವ ರೀತಿ ಏನೇನು ವರ್ಕ್ ಮಾಡ್ತಿರ್ತಾವೆ? ಸ್ಟಿಚಿಂಗ್ ಅಂದ್ರೆ ಕಟ್ಟಿಂಗ್ ಮಾಸ್ಟರ್ ಸಪರೇಟ್ ಇರ್ತಾರೆ, ಸ್ಟಿಚಿಂಗ್ ಟೈಲರಿಂಗ್ ಪೀಪಲ್ ಸಪರೇಟ್ ಇರ್ತಾರೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಪೀಪಲ್ ಸಪರೇಟ್ ಇರ್ತಾರೆ. ಅದು ಬಿಟ್ಟು ಸೇಲ್ಸ್ ಟೀಮ್, ಫ್ಯಾಷನ್ ಡಿಸೈನರ್, ರಿಸೆಪ್ಷನಿಸ್ಟ್ ಅನ್ನೋ ಥರ ಇರ್ತಾರೆ, ಸೆಕ್ಯೂರಿಟಿ. ಈ ಸೇಲ್ಸ್ ಟೀಮ್ ಅಂತೀರ ನೀವು, ಸೇಲ್ಸ್ ಟೀಮ್ ಎಲ್ಲಿ ಬರ್ತದೆ ನಿಮ್ಮಲ್ಲಿ? ಸೇಲ್ಸ್ ಬರೋದೇ ಇಲ್ಲ? ಸೇಲ್ಸ್ ಬರುತ್ತೆ ಸರ್. ಅಂದ್ರೆ ನಮ್ಮಲ್ಲಿ ಬಂದ್ಬಿಟ್ಟು ಕೆಲವೊಂದು ರೀಟೇಲ್ ಕುರ್ತೀಸ್ ಎಲ್ಲ ಇದೆ, kurtis and which collections has been done for fashion shows. ಅದನ್ನು ನಾವು ಸೇಲ್ಸ್ ಇದೆ ಕ್ಯಾಟಗರಿಗೆ ಇಟ್ಬಿಡ್ತೀವಿ. And sometimes coming to the festival occasions, lehengas and other things, baby kids ಅದು ಜಾಸ್ತಿ ಸೇಲ್ ಆಗುತ್ತೆ, ಅದನ್ನು ಸೇಲ್ಸ್ ರಿಲೇಟೆಡ್ ಪಾರ್ಟ್ಗೆ ಬರುತ್ತೆ. ರೆಡಿನೂ ಮಾಡ್ತೀರಾ, ಸೇಲ್ಸ್ ಮಾಡ್ತೀರಾ ನೀವು? ಎಸ್, ಇಟ್ ವಿಲ್ ಬಿ ದರ್. ಅಂದ್ರೆ ಜಾಸ್ತಿ ಇರಲ್ಲ, ವೆರಿ ಲಿಮಿಟೆಡ್ ಕಲೆಕ್ಷನ್ಸ್ ಇರುತ್ತೆ, ಅದರಲ್ಲಿ ಪೀಪಲ್ ವಿಲ್ ಪಿಕ್ ಸಮ್ ಟೈಮ್. ಅದು ಬಿಟ್ರೆ ದೆನ್ ಕಮಿಂಗ್ ಟು ದ ರೆಂಟಲ್ ಪಾರ್ಟ್, ವಿ ಆರ್ ಇನ್ ಟು ದ ರೆಂಟಲ್ ಬಿಸ್ನೆಸ್ ಆಲ್ಸೋ, ಲೈಕ್ ಪ್ರೀ ವೆಡ್ಡಿಂಗ್ ಅಂಡ್ ಮೆಟರ್ನಿಟಿ ಶೂಟ್, ಆಲ್ ಲೈಕ್ ರಿಸೆಪ್ಷನ್, ಮ್ಯಾರೇಜ್, ಆಲ್ ಕೈಂಡ್ ಆಫ್ ಕಲೆಕ್ಷನ್ಸ್ ಇದೆ. ಅದು ಬಂದು ರೆಂಟಲ್ದು ಅವ್ರಿಗೆ ಔಟ್ಫಿಟ್ ತೋರಿಸೋದು, ಬಿಲ್ ಮಾಡೋದು, ಅದನ್ನು ಸೇಲ್ಸ್ ರಿಲೇಟೆಡ್ ಟೀಮ್ಸ್ ಅಲ್ಲೇ ಬರುತ್ತೆ. ಅಂಡ್ ಫ್ಯಾಷನ್ ಡಿಸೈನರ್ಸ್ ಅಂದ್ರೆ ಅಸಿಸ್ಟೆಂಟ್ ಫ್ಯಾಷನ್ ಡಿಸೈನರ್ ಆಗಿರ್ತಾರೆ. ಸೊ ಅಪ್ಕಮಿಂಗ್ ಏನಾದ್ರು ಫ್ಯಾಷನ್ ಶೋಸ್ ಏನಾದ್ರು ಬಂದಾಗ ದೇ ಹ್ಯಾವ್ ಟು ಡೂ ದ ಸ್ಕೆಚಿಂಗ್ ಪಾರ್ಟ್. ಅವ್ರ ಥೀಮ್, ಅವ್ರ ಮೈಂಡ್ ಅಲ್ಲಿ ಏನಿದೆ ವಿಷನ್ ತಗೊಂಡ್ಬರ್ಬೇಕು. ನಾನು ಅದನ್ನ ದೆನ್ ದೇ ವಿಲ್ ಬಿ ಗಿವಿಂಗ್ ಮಿ ಅ ಸೆಟ್ ಆಫ್ 3 or 5 ಥೀಮ್ಸ್. ಅದರಲ್ಲಿ 1 out of it ನಾನು ಚೂಸ್ ಮಾಡ್ತೇನೆ. ಚೂಸ್ ಮಾಡಿ ವೇರ್ ದೇ ವಿಲ್ ಬಿ ಡೂಯಿಂಗ್ ದ ಡಿಸೈನಿಂಗ್, ಅದರಲ್ಲಿ ಇನ್ನೂ ಬೆಸ್ಟ್ ಆಗಿ ಏನ್ ಮಾಡ್ಬೋದು ಆ ಕರೆಕ್ಷನ್ಸ್ ನಾನು ಮಾಡಿ ದೆನ್ ವಿ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಫಾರ್ ದ ಕಲೆಕ್ಷನ್ಸ್. ತುಂಬಾ ಕೆಲಸನೇ ಇದೆ. ಎಸ್, ಇದೆಲ್ಲ ಬಿಟ್ಬಿಟ್ಟು ಬೇರೆ ಏನ್ ಮಾಡ್ತೀವಿ ನೀವು? ಅಪಾರ್ಟ್ ಫ್ರಮ್ ದಟ್ ಇವಾಗ ಏನು ಅಲ್ಲ, ಕಂಪ್ಲೀಟ್ಲಿ ಇಂಟು ದ ಫ್ಯಾಷನ್ ಡಿಸೈನ್. ಇದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಸರ್, ಇನ್ನೊಂದು ಎಲ್ಲಿ ಮಾಡಲಿ. ಮಾಡಿರುವಂತ ತುಂಬಾ ಚೆನ್ನಾಗಿರುವಂತದ್ದು ಯಾವ ಫ್ಯಾಷನ್ ಡಿಸೈನ್ ಮಾಡಿರುವಂತದ್ದು ಯಾವ್ದಿದೆ? ವಿ ಹ್ಯಾವ್ ಡನ್ ಸೋ ಮೆನಿ. ಅಂದ್ರೆ ಲೈಕ್ ರೀಸೆಂಟ್ಲಿ ಲಾಸ್ಟ್ ಇಯರ್ ಬಂದು ಟೈಮ್ಸ್ ಫ್ಯಾಷನ್ ವೀಕ್ ಮಾಡಿದ್ವಿ. ಇವಾಗ ವಿ ಆರ್ ಡೂಯಿಂಗ್ ಫಾರ್ ದುಬೈ ಫ್ಯಾಷನ್ಗೆ ಒಂದು ವರ್ಕ್ ಮಾಡ್ತಾ ಇದ್ವಿ. ಎಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮ್? ಎಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮ್? ಟೈಮ್ಸ್ ಫ್ಯಾಷನ್ ವೀಕ್ ಇನ್ JW Marriott. JW Marriott ಅಲ್ಲಿ ನಡೀತು. ಶ್ರುತಿ ಹರಿಹರನ್ಗೆ ಶೋ ಸ್ಟಾಪರ್ ಆಗಿ ಮಾಡಿದ್ರು, ಔಟ್ಫಿಟ್ ಅವ್ರಿಗೆ ಡಿಸೈನ್ ಮಾಡಿದ್ವಿ. ಏನೋ ಆಲ್ ಇಂಟರ್ನ್ಯಾಷನಲ್ ಮಾಡೆಲ್ಸ್ ಇದ್ರು, ಅದಕ್ಕೆ ಮಾಡಿದ್ವಿ. ಅದಾಗಿದ್ಮೇಲೆ ಅಕ್ರಾಸ್ ಲೈಕ್ ಮೋರ್ ದನ್ 50 ಶೋಸ್ ಫಿನಿಶ್ ಮಾಡಿದ್ವಿ ಇವಾಗ ಪಾಸ್ಟ್ 2 years ಅಲ್ಲಿ. ವಿ ಡಿಡ್ ಇಟ್ ಇನ್ ಮುಂಬೈ, ವಿ ಡಿಡ್ ಇಟ್ ಇನ್ ಅಸ್ಸಾಂ, ವಿ ಡಿಡ್ ಇಟ್ ಇನ್ ಕೇರಳ. ಸೋ ಮೆನಿ ಸಿಟೀಸ್ ಕವರ್ ಮಾಡಿದ್ವಿ. ಮಂಗಳೂರು ಬಿಗ್ ಬೀಚ್ ಫೆಸ್ಟಿವಲ್ ಎಲ್ಲಾನು ಮಾಡಿದ್ವಿ. ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಸರ್ ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ದೇ ವಿಲ್ ಓನ್ಲಿ ಅಪ್ರೋಚ್. ಈಗ ವಿಚ್ ನಾನಿವಾಗ ಅದು ಮೋಸ್ಟ್ ಆಫ್ ದ ಪೀಪಲ್ ಗೆಟ್ ಕನೆಕ್ಟೆಡ್ ಥ್ರೂ ಇನ್ಸ್ಟಾಗ್ರಾಮ್ ಇಂದ ಕನೆಕ್ಟ್ ಆಗ್ತಾರೆ, ಇಲ್ಲ ನಂಬರ್ ಬೈ ನಂಬರ್, ಮೌತ್ ಬೈ ಮೌತ್ ಇದಾಗಿರುತ್ತೆ, ಆ ಥರ ಬೇಸಿಸ್. ಈಗ ಬೆಂಗಳೂರಿನಲ್ಲಿ ಗೀತಾ ಗ್ರಾವಿಟಿ ಇದೊಂದೇ ಮೇಜರ್ ಇರುವಂಥದ್ದು, ಮೇಜರ್ ತುಂಬಾ ಇದೆ ಆ ಥರದ್ದೆಲ್ಲ ಇರ್ಬೋದು ಸರ್. ಲಾಟ್ ಮೆನಿ ಸ್ಟುಡಿಯೋಸ್ ವಿಲ್ ಬಿ ದೇರ್. ಐ ಆಮ್ ನಾಟ್ ಸೇಯಿಂಗ್ ಇದು ಇಷ್ಟೆಲ್ಲ 50 ಪ್ರೋಗ್ರಾಮ್ಸ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ ಅಂತಂದ್ರೆ ಮೇಜರ್ ನಿಮ್ದೇ ಲೀಡಿಂಗ್ ಅಲ್ಲಿ ಇದೆ, ಹೆಂಗಿದೆ? ಆ ಥರ ಇಲ್ಲ ಸರ್, ಐ ಡೋಂಟ್ ನೋ. ಬಟ್ ನಮಗೆ ಆ ಫ್ಯಾಷನ್ ಡಿಸೈನಿಂಗ್, ಫ್ಯಾಷನ್ ಶೋಸ್ ಕಂಟಿನ್ಯೂಸ್ ಆಗಿ ಹಂಗೆ ಸ್ಟ್ರೆಚ್ ಅಲ್ಲಿ ಬಂದ್ಬಿಡ್ತು. ಫಾರ್ ಮೀ ಇಟ್ ಈಸ್ ಲೈಕ್ ಇನ್ ಅ ಮಂತ್ 2-3 ಶೋಸ್ ಎಲ್ಲ ಆಗ್ಬಿಟ್ಟಿತ್ತು. ಮೌಂಟ್ ಕಾರ್ಮೆಲ್ ಕಾಲೇಜ್ ಕವರ್ ಮಾಡಿದೀವಿ, ಅಂಡ್ ಲೈಕ್ ಸೋ ಮೆನಿ ಅದರ್ ಪ್ಲೇಸಸ್, ಆಲ್ ಬಿಗ್ ಮೇಜರ್ ಥಿಂಗ್ಸ್ ವಿ ಹ್ಯಾವ್ ಡನ್ ಇಟ್ ಡ್ಯೂ ಟು ದ ಕಲೆಕ್ಷನ್ಸ್ ಅನ್ಸುತ್ತೆ. ದೇ ಲವ್ಡ್ ಮೈ ಕಲೆಕ್ಷನ್ಸ್, ದೇ ಲವ್ಡ್ ಮೈ ವೆಸ್ಟರ್ನ್ ಕಲೆಕ್ಷನ್ ಆಗಲಿ, ಬ್ರೈಡಲ್ ಕಲೆಕ್ಷನ್ಸ್ ಆಗಲಿ, ಆ ಬೇಸಿಸ್ ಮೇಲೆ ದೇ ಅಪ್ರೋಚ್ ಮೀ, ನಾನು ಐ ಡಿಡ್ ಇಟ್. ನೀವು ಕಲೆಕ್ಷನ್ ಒಬ್ಬರು ಫ್ಯಾಷನ್ ಡಿಸೈನ್ ಇಟ್ಕೊಂಡು ಅವ್ರ ಮೂಲಕ ಮಾಡಿಸೋಂಥದ್ದು ಹಿಂಗೆ? ಲೈಕ್ ನಾವು ಏನ್ ಮಾಡಿರ್ತೀವೋ ಅದು ಸ್ಕೆಚ್ ಮಾಡಿರ್ತೀವೋ ನಮ್ಮ ಟೇಲರ್ ಕೊಡ್ತೀವಿ, ಮಾಸ್ಟರ್ ಕೊಡ್ತೀವಿ, ಅವ್ರು ಅದನ್ನ ಸ್ಟಿಚ್ ಮಾಡಿ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಮತ್ತೆ ಶೋಕೇಸ್ ಮಾಡ್ತೀವಿ. ಯಾ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಇರ್ಬೇಕಂತಂದ್ರೆ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ರೀತಿ ಮಾಡ್ತೀವಿ ನೀವು? ಇನ್ಸ್ಟಾಗ್ರಾಮ್ ಬೇರೆ ಅದ್ ಬಿಟ್ರೆ ಇನ್ಸ್ಟಾಗ್ರಾಮ್ ಮೌತ್ ಟು ಮೌತ್ ಅಂಡ್ ಫೋನ್ ನಂಬರ್ಸ್ ಕನೆಕ್ಟ್ ಆಗ್ತಾರೆ. ಸೋಷಿಯಲ್ ಮೀಡಿಯಾ ಇಸ್ ಅ ಮೇಜರ್ ಪ್ಲಾಟ್ಫಾರ್ಮ್ ಸರ್ ಇವಾಗ. That is a mainly major platform, and depends on the hard work also. ಈಗ 2-3 ಬಂತು ಅಂದ್ಬಿಟ್ಟು ಐ ಕ್ಯಾನಾಟ್ ಸೇ ಇಲ್ಲ ನಾನು ಮಾಡಲ್ಲ ಅಂತಲ್ಲ ನಾನು ಹೇಳಿಲ್ಲ.
ನಾಳೆನೂ ಶೋ ಇದೆ, ಇವತ್ತು ಶೋ ಇದೆ ಅಂದಾಗ ಕೂಡ ಐ ಟುಕ್ ಇಟ್, ಐ ಮೇಡ್ ಇಟ್. ಐ ವಾಸ್ ಲೈಕ್ ಓಕೆ ಫೈನ್, ಲೆಟ್ಸ್ ಡೂ ಇಟ್, ನೋ ಪ್ರಾಬ್ಲಮ್. ಓ ಚಾಲೆಂಜಿಂಗ್ ತಗೊಂಡ್ಬಿಟ್ಟಿರಿ ಇಟ್ ಇಟ್. ಸೊ ಆ ತರನೂ ಆಗಿದೆ. ಒನ್ ಡೇ ಅಲ್ಲಿ 2 shows ಇದ್ದಿದೆ, ಮಾರ್ನಿಂಗ್ ಒಂದು ಈವ್ನಿಂಗ್ ಕೂಡ ಇದ್ದಿದೆ. ಐ ಡಿಡಂಟ್ ಸೇ ನೋ, ಐ ಡಿಡ್ ಇಟ್. ನನಗೆ ಮಾರ್ಕೆಟಿಂಗ್ ಆಗ್ಬೇಕಾಗಿತ್ತು, ನನ್ನ ಬ್ರ್ಯಾಂಡಿಂಗ್ ಎಲ್ಲರಿಗೂ ರೀಚ್ ಆಗ್ಬೇಕಾಗಿತ್ತು. ಐ ಥಿಂಕ್ ಹೋಪ್ಫುಲಿ ಐ ಡಿಡ್ ಇಟ್. ಅಲ್ಲ ಇಷ್ಟೆಲ್ಲ ಮಾಡೋದಕ್ಕಂತಂದ್ರೆ ಅವರು ನಿಮ್ಮಲ್ಲಿ ಇರುವಂತ ಎಕ್ಸ್ಪರ್ಟ್ಸ್ ಇದಾರ? ಎಕ್ಸ್ಪರ್ಟ್ಸ್ ಅಂದ್ರೆ ಸರ್, ದಿಸ್ ಇಸ್ ಎವ್ರಿಥಿಂಗ್ ವಿತ್ ದ ಟೀಮ್ ವರ್ಕ್ ಓನ್ಲಿ. ಇಟ್ ಹ್ಯಾಪನ್ಸ್ ಕಂಪ್ಲೀಟ್ಲಿ ಒಂದು ಟೀಮ್ದು ಇದ್ದಿದ್ದಾಗ ಮಾತ್ರನೇ ಆಗುತ್ತೆ. ಲೈಕ್ ಮೈ ಟೀಮ್ ಆಲ್ಸೋ ಸಪೋರ್ಟೆಡ್ ಮೀ ಅ ಲಾಟ್. ದೇ ನೆವರ್ ಸೇ ಲೈಕ್ ನನ್ನ ಕೈಲಿ ಕೆಲಸ ಮಾಡಕ್ ಆಗದೇ ಇಲ್ಲ ಅಂತ ಯಾರು ಕೂತ್ಕೊಂಡಿಲ್ಲ. ಅಂಡ್ ದೇ ಆರ್ ಲೈಕ್ ಓಕೆ, ಹೇಳೋದಕ್ಕೆ ಮುಂಚೆನೆ ಕೆಲಸ ಮಾಡ್ಬೇಕು ಅಂತಾನೆ ನಮ್ ಸ್ಟಾಫ್ಸ್ ಕೆಲಸ ಮಾಡಿದ್ದಾರೆ, ಆಲ್ ದ ಟೀಮ್ ಮೆಂಬರ್ಸ್. ಮೇಡಮ್ ಈಗ ಸ್ಟುಡಿಯೋ ಸ್ಟಾರ್ಟ್ ಮಾಡೋದ್ರಲ್ಲ, ಎಷ್ಟು ಎಸ್ಟಾಬ್ಲಿಷ್ಮೆಂಟ್ ಹಾಕಿದ್ರಿ? ಆಸ್ ಅ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ದೀರಾ? ಇನ್ವೆಸ್ಟ್ಮೆಂಟ್ ಸರ್ ಆಕ್ಚುಲಿ ಲೈಕ್ ಕಂಪ್ಲೀಟ್ಲಿ ದ ಫ್ಯಾಬ್ರಿಕ್ ಅಂಡ್ ಇಂಟೀರಿಯರ್ ಡಿಸೈನಿಂಗ್ ಸೆಟಪ್ ಅಂತೆಲ್ಲ ಹೇಳಿದಾಗ ಮೋರ್ ದ್ಯಾನ್ ಲೈಕ್ 50 ಮೇಲೆನೆ ಹೋಯ್ತು. 50,000 ಮೇಲೆ 50 lakhs ಮೇಲೆ ಅಡ್ವಾನ್ಸ್ ಇದೆಲ್ಲ ಕೊಟ್ಟು ಅಂಗಡಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು. ಎಸ್ ಅಂಗಡಿ ಅಡ್ವಾನ್ಸ್, ಫ್ಯಾಬ್ರಿಕ್ ಅಂಡ್ ಪೀಪಲ್ನ ಇದ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಎಲ್ಲಾನು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಲಿ, ಪಾಂಫ್ಲೆಟ್ಸ್ ಆಗಿರಲಿ ಎಲ್ಲಾನು. ಸೊ ನನಗೆ ಬಂದು ನನ್ನ ಸ್ಟಾರ್ಟಿಂಗ್ ಇದು ಬಂದು ಸೀರಿಯಸ್ಲಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ಐ ಇಸ್ ಲೈಕ್ ಈ ಸ್ಟುಡಿಯೋ ನಾನು ರೆಂಟಲ್ಗೆ ತಗೊಂಡಿದ್ಮೇಲೆ 3 months ಹೋಲ್ಡ್ ಅಲ್ಲೇ ಇಟ್ಟಿದ್ದೆ. ಐ ಕುಡಂಟ್ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್ ಬಿಕಾಸ್ ಐ ವಾಸ್ ವೇಟಿಂಗ್ ಫಾರ್ ಮೈ ಲೋನ್ಸ್ ಟು ಗೆಟ್ ಅಪ್ರೂವ್ಡ್. ಸೊ ದೆನ್ ಐ ಟುಕ್ ಇಟ್ ಆನ್ ಇಟ್ ಅಂಡ್ ದೆನ್ ಆಮೇಲೆ ಮತ್ತೆ ಪ್ರಾಸೆಸ್ ಮಾಡಿದ್ದೆ. ಲೋನ್ ಮಾಡಿ ಇದೆಲ್ಲ ಮಾಡಿ ರೆಡಿ ಮಾಡಿ. ಎಸ್ ಓ ಇಟ್ ಇಸ್ ಅ ವೆರಿ ಸ್ಟ್ರಗ್ಲಿಂಗ್ ಥಿಂಗ್ಸ್. ಅಂದ್ರೆ ನಾನು ಹೆಂಗಂದ್ರೆ ನನಗೊಂದು ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಡೂ ಇಟ್. ನಾನು ಸ್ಟೆಪ್ ಬ್ಯಾಕ್ ಮಾಡೋದಿಲ್ಲ. ಹ್ಯಾವ್ ಟು ಡೂ ಇಟ್, ನೋ ಮ್ಯಾಟರ್ ಎಷ್ಟೇ ಹರ್ಡಲ್ಸ್ ಇರಲಿ, ಎಷ್ಟೇ ಪ್ರಾಬ್ಲಮ್ ಇರಲಿ, ಲೆಟ್ಸ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಲೆಟ್ಸ್ ಡೂ ಇಟ್. ದಟ್ಸ್ ಹೌ. ಚಾಲೆಂಜಿಂಗ್ ನೇಚರ್ ನೀವು ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ಅಷ್ಟೇ. ಟ್ರೂ. ಮೇಡಮ್ ಇಷ್ಟೆಲ್ಲ ಆಯ್ತು, ಯಾವ್ದು ಪಾರ್ಟಿಸಿಪೇಟ್ ಮಾಡಿದ್ರಿ ನೀವು? ಚಿತ್ತಾರ ಯಾವ್ದು ಸುಮಾರು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಇವಾಗ ರೀಸೆಂಟ್ಲಿ ಆಯ್ತು ಸರ್. ಲಾಟ್ ಮೆನಿ ಸೆಲೆಬ್ರಿಟೀಸ್ ಫ್ರಮ್ ಟಾಲಿವುಡ್, ಕಾಲಿವುಡ್ ಎಲ್ಲರೂ ಡಿಸೈನ್ ಮಾಡೋಂಥದ್ದು. ಎಸ್, ಅದರಲ್ಲಿ ಕೆಲವೊಂದು ಸೆಲೆಬ್ರಿಟೀಸ್ಗೆ ಡಿಸೈನ್ ಮಾಡಿದ್ವಿ. ಸಮರ್ಜಿತ್ ಲಂಕೇಶ್ ಅಂಡ್ ಶೈನ್ ಶೆಟ್ಟಿ ಅಂಡ್ ಸೊ ಮೆನಿ ಅದರ್ ಪೀಪಲ್ಗೆ ಮಾಡಿದ್ವಿ. ಡಿಸೈನ್ ಅವರೇ ಕೊಡ್ತಾರೆ ಅಥವಾ ನೀವೇ ಹೊಸದಾಗಿ ರೆಡಿ ಮಾಡ್ಕೊಡೋದು? ನಾವು ಮಾಡಿಕೊಟ್ಟಿರೋದು. ಅಂದ್ರೆ ಅವರು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಅದರಲ್ಲಿ ಅದಕ್ಕೆ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ. ಕೆಲವೊಬ್ಬರಿಗೆ ಈವೆಂಟ್ಗೆ ಔಟ್ಫಿಟ್ ರೆಡಿ ಮಾಡಿಕೊಟ್ಟಿದ್ವಿ. ಆ ಈವೆಂಟ್ಗೆ ವಿಚ್ ಇಸ್ ಡನ್ ಬೈ ಗೀತಾಸ್ ಗ್ರಾವಿಟಿ. ಕಂಪ್ಲೀಟ್ಲಿ ಡಿಸೈನ್, ನೋ ಟೋಟಲ್ ಪ್ರೋಗ್ರಾಮ್. ಪರ್ಟಿಕ್ಯುಲರ್ಲಿ ಫ್ಯೂ ಪೀಪಲ್ಸ್ಗೆ ಮಾಡಿದ್ದೀವಿ. ಫ್ಯೂ ಪೀಪಲ್ಗೆ ಮಾತ್ರ. ಅಂದ್ರೆ ವಿ ಕೆನಾಟ್ ಡೂ ಇಟ್ ಫಾರ್ ದ ಎಂಟೈರ್ ಇದು ಕೂಡ ಅಲ್ವಾ ಸರ್. ಅಂಡ್ ಎವ್ರಿ ಒನ್ ಹ್ಯಾಸ್ ದ ಓನ್, ಅವ್ರಿಗೆ ಅಂತ ಸಪರೇಟ್ ಪರ್ಸನಲ್ ಡಿಸೈನರ್ಸ್ ಇರ್ತಾರೆ, ಅವ್ರಿಗೆ ರಿಕ್ವೈರ್ಮೆಂಟ್ ಇರಲ್ಲ ಔಟ್ಫಿಟ್. ಸೊ ಆ ಬೇಸಿಸ್ ಅಲ್ಲಿ ವಿ ಆರ್ ನಾಟ್ ಇನ್ ಟು ಇಟ್. ನಮಗೆ ಯಾರ್ದು ಕ್ವೆರಿ ಬಂದಿದೆಯೋ ಅವ್ರಿಗೆ ನಾವು ಮಾಡ್ಕೊಡ್ತೀವಿ ಅಷ್ಟೇ. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಆ ಟೀಮ್ ಅಲ್ಲಿ ಒಂದು ಹೆಡ್ ಇರ್ತಾರೆ, ಮ್ಯಾನೇಜರ್ ತರ. ಆ ಮ್ಯಾನೇಜರ್ ವಿಲ್ ಬಿ ಕೋಆರ್ಡಿನೇಟಿಂಗ್ ವಿತ್ ಅಸ್. ದೆನ್ ಥಿಂಗ್ಸ್ ಆರ್ ಓಕೆ ಅಂದ್ರೆ ದೆನ್ ವಿ ವಿಲ್ ಬಿ ಡೈರೆಕ್ಟ್ಲಿ ಡಿಸ್ಕಸಿಂಗ್ ವಿತ್ ದ ಸೆಲೆಬ್ರಿಟೀಸ್. ನೀವು ಸೆಲೆಬ್ರಿಟಿ ಪೇ ಮಾಡ್ತಾರೆ ಅಥವಾ ಮ್ಯಾನೇಜರ್ ಪೇ ಮಾಡ್ತಾರೆ? ಇವೆಲ್ಲ ಕಂಪ್ಲೀಟ್ಲಿ ಇಂಟು ಮ್ಯಾನೇಜರ್ ಈಸ್ ದ ಒನ್ ಹೂ ಇಸ್ ಬ್ರಿಂಗಿಂಗ್ ಇನ್ ಟು ಇಟ್ ಅಲ್ವಾ. ಸೊ ಅವರೇನೆ ಎಲ್ಲಾನು ಮಾಡೋದು ಸರ್. ಇಷ್ಟೆಲ್ಲ ಆದ್ಮೇಲೆ ಪ್ರಶಸ್ತಿಗಳು ಯಾವ್ದು ಬಂದಿತ್ತು ನಿಮಗೆ? ಬೆಸ್ಟ್ ಡಿಸೈನರ್, ಫ್ಯಾಷನ್ ಸ್ಟೈಲಿಸ್ಟ್, ಫ್ಯಾಷನ್ ಐಕಾನಿಕ್ ಅವಾರ್ಡ್, ಸೋ ಮೆನಿ ಥಿಂಗ್ಸ್ ಹ್ಯಾಸ್ ಬಿನ್ ಐ ಹ್ಯಾವ್ ಗಾಟ್ ಇಟ್ ಸರ್. ಇವರು ಸಂತೋಷ್ ಹೆಗ್ಡೆ ಅವರು ಕೂಡ ಯಾವುದೋ ಒಂದು ಅವಾರ್ಡ್ ಕೊಟ್ಟಿದ್ರು ಆಸ್ ಅ ಬೆಸ್ಟ್ ಡಿಸೈನರ್ ಅಂತ, ಯಂಗ್ ಡಿಸೈನರ್ ಅಂತ. ಸೋ ಮೆನಿ ಅವಾರ್ಡ್ಸ್ ಆಸ್ ಸರ್. ಟ್ರೋಫೀಸ್ ಆಲ್ಮೋಸ್ಟ್ ಒಂದು 40-50 ಇರುತ್ತೆ. ಬಸವೇಶ್ವರ ಫ್ಯಾಷನ್ ಸೆಂಟರ್ ಅಲ್ಲ, ಅಲ್ಲಿಗೆ ನೀವು ಫ್ಯಾಷನ್ ಡಿಸೈನ್ ಆಗಿದ್ರೆ ಏನೋ ಇಲ್ಲ ಅಲ್ಲಿ ಎಷ್ಟೆಲ್ಲ ಕಲ್ತಿರಲ್ಲ, ಅಲ್ಲಿ ಕಲ್ತಿರೋ ಜೊತೆಗೆ ಅಲ್ಲಿಗೆ ಮಾಡಿದ್ರೆ ಇಲ್ಲ. ಆಕ್ಚುಲಿ ಐ ವಾಸ್ ಸಪೋಸ್ ಟು ಡೂ ಎರಡು ಇದು ನಾನು ಮಾಡಬೇಕಾಗಿತ್ತು. ಒಂದು ನಾನು ಮಾಡಬೇಕಾಗಿದ್ರೆ ಸಮ್ ಹೆಲ್ತ್ ಇಶ್ಯೂ ಇಂದ, ಮೇಜರ್ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಐ ಕುಡಂಟ್ ಏಬಲ್ ಟು ಡೂ ಇನ್ ದ ಲಾಸ್ಟ್ ಮಿನಿಟ್. ನಾನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿರ್ಲಿಲ್ಲ.
ಅನದರ್ ಒನ್ ಇವಾಗ ರೀಸೆಂಟ್ಲಿ ಒಂದಿತ್ತು, ಅಟ್ಲೀಸ್ಟ್ ಅವಾಗ ನಾವು ಜಾಯಿನ್ ಆಗಿ ಮಾಡೋಣ ಅನ್ಕೊಂಡಿದ್ವಿ. ಡ್ಯೂ ಟು ನನ್ನ ವರ್ಕ್ ಕಂಟಿನ್ಯೂಸ್ ಸ್ಕೆಡ್ಯೂಲ್ ಇಂದ ಆ ಡೇಟ್ಸ್ ಅಲ್ಲಿ ನನಗೆ ಮಾಡಕ್ಕಾಗಿರ್ಲಿಲ್ಲ. ಬಟ್ ವಿ ಆರ್ ಆಲ್ವೇಸ್ ಲೈಕ್ ಟುಗೆದರ್ ಓನ್ಲಿ. ಆ ಬಾಂಡಿಂಗ್ ಆಲ್ವೇಸ್ ಮ್ಯಾಮ್ ಆಲ್ವೇಸ್ ಇನ್ವಾಲ್ವ್ಮೆಂಟ್ ಆಗಿಲ್ಲ. 2-3 times ಇತ್ತು, ಬಟ್ ವಿ ಕುಡಂಟ್ ಏಬಲ್ ಟು ಡೂ ಇಟ್ ಆ ಟೈಮ್ ಅಲ್ಲಿ, ಪೀಕ್ ಟೈಮ್ ಇರೋದ್ರಿಂದ. ಈ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಿ ಇದಕ್ಕೆಲ್ಲ? ಇದೆಯಾ ಫ್ಯಾಮಿಲಿ ಆಲ್ವೇಸ್ ಆಕ್ಚುಲಿ ಐ ಆಮ್ ಲೈಕ್ ಫ್ಯಾಮಿಲಿ ಸಪೋರ್ಟ್ ಆಲ್ವೇಸ್ ಇಟ್ ಇಸ್ ದರ್. ಏನೋ ಒಂದು ಎಮರ್ಜೆನ್ಸಿ ಏನೋ ಒಂದು ಮಾಡಬೇಕು ಅಂದಾಗ ದೇ ಆರ್ ಆಲ್ವೇಸ್ ವಿತ್ ಮೀ. ಐ ಆಮ್ ನಾಟ್ ಸೇಯಿಂಗ್ ನೋ, ಬಟ್ ಸ್ಟಿಲ್ ಐ ಆಮ್ ದ ಒನ್. ಹೆಂಗಂದ್ರೆ ನನಗೆ ಬಿಸ್ನೆಸ್ ಇಸ್ ಬಿಸ್ನೆಸ್, ಫ್ಯಾಮಿಲಿ ಇಸ್ ಫ್ಯಾಮಿಲಿ. Family business is separate. So I don't know why I am like that. ನನಗೆ whatever it is, studio ಆಚೆ ಕಡೆ a bonding anything. ಒಳಗಡೆ ಇದ್ದಾಗ ಬಿಸ್ನೆಸ್ ಮೈಂಡ್ ಅಲ್ಲೇ ಇರ್ತೀನಿ. ಐ ಆಮ್ ಡೋಂಟ್ ನೋ ಇಸ್ ಇಟ್ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ, ಬಟ್ ಐ ಆಮ್ ಲೈಕ್ ದಟ್. ಅದು ಕರೆಕ್ಟ್ ನಡೀತಿದೆಯಲ್ಲ ನಿಮ್ದೆಲ್ಲ. ಈಗ ನೀವು ಸಪರೇಟ್, ನೀವೇ ಮೈಂಡ್ ಅಲ್ಲೇ ಸಪರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಸಪರೇಟ್, ಆಫೀಸ್ ಸಪರೇಟ್, ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ಈಗ ಅದು ಕ್ಲಬ್ ಮಾಡೋದಂತಂದ್ರೆ ಅಷ್ಟು ಈಸಿಯಾಗಿ ಕ್ಲಾರಿಟಿ ಇರಲ್ಲ. ಕರೆಕ್ಟ್. ನೋಡಿ ಇದಲ್ಲದೆ ಬೇರೆ ಹೇಳೋಂಥ ಯಾವ್ದು ರೀತಿಯ ಬೇರೆ ಇವಾಗವರೆಗೂ ವಾಟ್ ಎವರ್ ವಿ ಹ್ಯಾವ್ ಡಿಡ್ ಲೈಕ್ ಎವ್ರಿಥಿಂಗ್ ದಟ್ ಎಸ್ಪೆಷಲಿ ಐಲ್ ಸೇ ಟ್ರೈ ಐ ಮೀನ್ ಲೈಕ್ ನನ್ನ ಕಸ್ಟಮರ್ಸ್ಗೆ ನಾನು ಹೇಳೋದು ಒಂದು, ದೇ ಟ್ರಸ್ಟೆಡ್ ಮೀ ಅಂಡ್ ಕೇಮ್ ಟು ಗೀತೂಸ್ ಗ್ರಾವಿಟಿ. ವಿ ಡಿಡ್ ಲೈಕ್ ಬೆಸ್ಟ್ thing for most of the people. Some people ge obviously like certain mistakes would have been happened. Avrige next time ad agalla anta sorry kelkontini. And then apart from that illivargu nanna bells kottiro ellargunu really thank you so much. ನೋಡಿ ಈಗ ಲೇಡೀಸ್ ಬೇರೆ ಬೇರೆ ದೂರದಿಂದ ಈಗ ಈ ಕಾರ್ಯಕ್ರಮ ನೋಡಿ ಬರುವಂತವ್ರು ಇರ್ತಾರೆ. ಅವ್ರ ರೀತಿ ಬರುವಂತವ್ರು ಯಾವ ರೀತಿ ಬರಬೇಕು ಅವರಿಗೆ ಅಂದ್ರೆ ಅರ್ಥ ಆಗಿಲ್ಲ. ಬೇರೆ ಊರಿಂದ ಬರುವಂತವ್ರು ಈಗ ನಿಮ್ಗೆ ಪ್ರೋಗ್ರಾಮ್ ನೋಡಿ ಪಾರ್ಟಿಸಿಪೇಟ್ ಮಾಡಬೇಕು, ಇವ್ರ ವರ್ಕ್ ಮಾಡಬೇಕು ಅಂತಂದವ್ರು ಯಾವ ರೀತಿ ಬರ್ಬೇಕು? ಅವ್ರು ಬಂದ್ರೆ ವರ್ಕ್ ಮಾಡಬೇಕು ಅಂತ ಬರೋರು, ಓಕೆ, ವರ್ಕ್ ಮಾಡಬೇಕು ಅನ್ನೋರು ಬರ್ಬೋದು. ಲೈಕ್ ದೇ ಕ್ಯಾನ್ ಕಮ್ ಡೈರೆಕ್ಟ್ಲಿ ವಿತ್ ದೇರ್ ರೆಸ್ಯೂಮ್, ಪೋರ್ಟ್ಫೋಲಿಯೋ. ಇಫ್ ದೇ ಆರ್ ಅ ಫ್ಯಾಷನ್ ಡಿಸೈನರ್, ಪೋರ್ಟ್ಫೋಲಿಯೋ ಅಂಡ್ ರೆಸ್ಯೂಮ್ ತಗೊಂಡ್ ಬರ್ಬೋದು. ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಗುಡ್ ಕ್ವಾಲಿಟೀಸ್ ಇದೆ. ನಾನು ಐ ಕ್ಯಾನ್ ಲೈಕ್ ಒಂದು 5 minutes ಅವ್ರ ಜೊತೆ ಮಾತಾಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ, ಓಕೆ ದೇ ಆರ್ ಓಕೆ ಫಾರ್ ದಿಸ್ ಇಲ್ವಾ, ಹೌದಾ. ಸೊ ಓಕೆ ಅಂದರೆ ಐ ಕ್ಯಾನ್ ಸೇ ದಮ್ ಓಕೆ 2-3 days ಟ್ರಯಲ್ ಪೀರಿಯಡ್ ನೋಡೋಣ, ಆಫ್ಟರ್ ದಟ್ ವಿ ವಿಲ್ ಡಿಸೈಡ್ ಅಬೌಟ್ ಯುವರ್ ವರ್ಕ್ ಅಂತ ಹೇಳ್ತೀನಿ. ಇಲ್ಲ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಇದು ನನಗೆ ಸ್ಪಾರ್ಕ್, ಐ ವಿಲ್ ಆಲ್ವೇಸ್ ಲುಕ್ ದಟ್ ಸ್ಪಾರ್ಕ್ ಇನ್ ದಟ್ ಗರ್ಲ್ ನನಗೆ ಬೇಕಾಗಿರೋದು. ಆಕ್ಟಿವ್ನೆಸ್ ಇದ್ರ ಡೆಫಿನೆಟ್ಲಿ ಐ ವಿಲ್ ಟೇಕ್ ದೆಮ್. ಐ ಆಲ್ವೇಸ್ ಸಪೋರ್ಟ್ 100%. ಟ್ಯಾಲೆಂಟ್, ಆಕ್ಟಿವ್ನೆಸ್ ಇದೆ, ಜೆನ್ಯೂನ್ ಆಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ದೇ ವಿಲ್ ಆಲ್ವೇಸ್, ಎವ್ರಿ ಒನ್ ಆರ್ ವೆಲ್ಕಮ್. ಕೆಲಸ ತುಂಬಾನೇ ಇದೆ, ಮಾಡ್ಬೋದು. ಈ ಕಸ್ಟಮರ್ ಬರೋದಾದ್ರೆ, ಕಸ್ಟಮರ್ ಡಿಸೈನ್ ನೋಡೋದಾದ್ರೆ ಎಲ್ಲಿ ನೋಡಬೇಕು, ಏನು ಮಾಡಬೇಕು? ಕಸ್ಟಮರ್ ಡಿಸೈನ್ ಬೇಕು ಅಂದ್ರೆ ದೇ ಹ್ಯಾವ್ ಟು ಕಮ್ ಟು ಮೀ. ಐ ವಿಲ್ ಚೆಕ್, ಐ ವಿಲ್ ಶೋ ದೆಮ್ ಸರ್ಟೈನ್ ರೆಫರೆನ್ಸಸ್. ಅವ್ರದ್ದು ಫ್ಯಾಬ್ರಿಕ್, ಅವ್ರ ಹತ್ರ ಫ್ಯಾಬ್ರಿಕ್ ಇದೆಯಾ ಅಂಡ್ ಅವ್ರ ಮೆಂಟಾಲಿಟಿ ಏನಿದೆ, ಅವ್ರಿಗೆ ಯಾವ ಲೆವೆಲ್ಗೆ ಕಂಫರ್ಟಬಲ್ ಇದ್ದಾರೆ ಒಂದು ಔಟ್ಫಿಟ್ ಹಾಕೋದ್ರಲ್ಲಿ, ಅದ್ರ ಬೇಸಿಸ್ ಮೇಲೆ ನಾನು ಡಿಸೈನ್ ಅವ್ರಿಗೆ ಸಜೆಷನ್ ಮಾಡ್ತೇನೆ. ವಿತ್ ಕ್ಲಾತ್ ಬರಬೇಕಾ? ಕ್ಲಾತ್, ಸಪೋಸ್ ಇಫ್ ದೇ ಹ್ಯಾವ್ ದ ಕ್ಲಾತ್, ಅವ್ರು ಆಲ್ರೆಡಿ ಸಮ್ ಪೀಪಲ್ ಏನ್ ಮಾಡಿರ್ತಾರೆ, ಆಲ್ರೆಡಿ ಸಾರಿ ಪರ್ಚೇಸ್ ಮಾಡ್ಬಿಟ್ಟಿರ್ತಾರೆ, ಆ ತರ ಟೈಮಲ್ಲಿ ದೇ ಕ್ಯಾನ್ ಗೆಟ್ ಇಟ್. ಅದ್ರ ಬೇಸಿಸ್ ಮೇಲೆ ಅದರಲ್ಲಿ ಏನ್ ಡಿಸೈನ್ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರ ಬೇರೆಯವ್ರಿಗೆ, ಅವ್ರ ಸಪೋಸ್ ಕಾಂಬೋ ಬೇಕಾ ಇಲ್ಲ ಅವ್ರೊಬ್ಬರಿಗೆ ಬೇಕಾ ಅನ್ನೋ ಬೇಸಿಸ್ ಅಲ್ಲಿ ಮಾಡ್ಕೊಡ್ಬೋದು. ಕಂಪ್ಲೀಟ್ಲಿ ಆಫ್ ಕೋರ್ಸ್ ನನಗೆ ಮೆಷರ್ಮೆಂಟ್ಸ್ ಬೇಕಾಗಿರುತ್ತಲ್ಲ. ಇಲ್ಲ ಅವರು ಕಂಪ್ಲೀಟ್ಲಿ ಎಂಟಿ ಮೈಂಡೆಡ್ ಅಲ್ಲಿ ಬಂದ್ರೆ ಐ ಕ್ಯಾನ್ ಸಜೆಸ್ಟ್ ದೆಮ್, ಯು ಕ್ಯಾನ್ ಗೋ ವಿತ್ ದಿಸ್, ದೀಸ್ ಆರ್ ದ ಕಲರ್ ಕಾಂಬಿನೇಷನ್, ಈ ಇಯರ್ ಅಲ್ಲಿ ಇದೆ ಪ್ರೆಸೆಂಟ್ ಟ್ರೆಂಡಿಂಗ್ ಕಲರ್ಸ್, ಈ ಡಿಸೈನ್ಸ್ ಇವಾಗ ಇದೇ ಇರೋದು, ಯು ಕ್ಯಾನ್ ಗೋ ವಿತ್ ಇಟ್ ಅಂತ ನಾನು ಸರ್ಟೈನ್ ಪ್ಯಾಟರ್ನ್ಸ್ ತೋರಿಸ್ಬೋದು, ಸರ್ಟೈನ್ ಡಿಸೈನ್ ತೋರಿಸ್ಬೋದು. ಅವ್ರ ಬಡ್ಜೆಟ್ ಲೈನ್ ಎಷ್ಟಿದೆಯೋ ಅದ್ರ ಒಳಗಡೆನೆ ಫಿಕ್ಸ್ ಮಾಡಿ ಕೊಡ್ಬೋದು. ಬಡ್ಜೆಟ್ ನೋಡ್ಕೊಂಡು ಈ ತರ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ರಿಕ್ವೈರ್ಮೆಂಟ್, ಇಷ್ಟೇ ಇದಕ್ ಮೇಲೆ ನಮ್ಗೆ ಆಗಲ್ಲ ಅಂತಾನು ಹೇಳ್ತಾರೆ. ಕೆಲವೊಬ್ರು ಎಷ್ಟಾದ್ರೂ ಪರವಾಗಿಲ್ಲ ನನಗೆ ಬೆಸ್ಟ್ ಔಟ್ಫಿಟ್ ಬೇಕು ಅಂತಾನು ಬರ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ. ಬಟ್ ಮೀ ಐ ಆಮ್ ಲೈಕ್ ನಾಟ್ ಫೋಕಸ್ಡ್ ಆನ್ ದ ಮನಿ. ನನಗೆ ಕಸ್ಟಮರ್ಸ್ ಬೇಕು, ಐ ವಾಂಟ್ ದರ್ ಸ್ಯಾಟಿಸ್ಫ್ಯಾಕ್ಷನ್. ಇಫ್
ಅವರು ಸ್ಯಾಟಿಸ್ಫೈ ಆದ್ರೇನೆ ನೆಕ್ಸ್ಟ್ ಟೈಮ್ ಮತ್ತೆ ಅವರು ನಮ್ಮ ಹತ್ರ ಬರ್ತಾರೆ. ಸೊ ದಟ್ ಇಸ್ ವಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಮ್ಯಾರೇಜಸ್ ಕವರ್ ಮಾಡ್ತೀರಾ? ಎಸ್, ವಿ ಡೂ ಲೈಕ್ ರಿಸೆಪ್ಷನ್ ಔಟ್ಫಿಟ್, ಮ್ಯಾರೇಜ್ ಔಟ್ಫಿಟ್, ಮುಹೂರ್ತಮ್ ಔಟ್ಫಿಟ್, ಎಲ್ಲಾ ತರನು ಔಟ್ಫಿಟ್ ಮಾಡ್ತೀವಿ. ಬೇರೆ ಬೇರೆ ಕಾರ್ಯಕ್ರಮ ಮಾಡೋದಾದ್ರೆ ಬೇರೆ ಯಾವ್ದು ಮಾಡ್ತೀರಾ? ಮೆಹಂದಿ ಶಾಸ್ತ್ರ ಅಂಡ್ ಹಲ್ದಿ ಶಾಸ್ತ್ರ ಅಂತೆಲ್ಲ ಇರುತ್ತಲ್ಲ, ಅದಕ್ಕೂ ಔಟ್ಫಿಟ್ ಮಾಡ್ತೀವಿ. ಮ್ಯಾರೇಜ್ ಆಯ್ತು, ಬೇರೆ ಮ್ಯಾರೇಜ್ ಬಿಟ್ರೆ ಪೀಪಲ್ ಗೋ ವಿತ್ ಕಾರ್ಪೊರೇಟ್ ಔಟ್ಫಿಟ್ ಡಿಸೈನಿಂಗ್ ಲೈಕ್ ಫಾರ್ಮಲ್ ಅಂತ ಕೇಳ್ಕೊಂಡು ಬರ್ತಾರೆ ಕೆಲವೊಬ್ರು, ಅವ್ರಿಗೆ ಮಾಡ್ಕೊಡ್ತೀವಿ. ಅದು ಇಲ್ಲ ಅಂದ್ರೆ ಇನ್ನು ಕೆಲವೊಬ್ರು ಸಮ್ ಈವೆಂಟ್ಸ್ ಆರ್ ದ ಮ್ಯಾರೇಜ್ಗೆನೆ ಬಿಲೋ ಇದರಲ್ಲಿ ಹೋಗ್ತಾರೆ, ಅಂದ್ರೆ ನಾಟ್ ದೇ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿ ಬಟ್ ಫಂಕ್ಷನ್ ಅಟೆಂಡ್ ಮಾಡೋರು ಇರ್ತಾರೆ, ಇಲ್ಲ ಮೆಟರ್ನಿಟಿ ಮಾಡ್ಕೊಳ್ಳೋರು ಇರ್ತಾರೆ, ಇಲ್ಲ ಬೇಬಿ ಶವರ್ ಮಾಡ್ಕೊಳ್ಳೋರು ಇರ್ತಾರೆ, ಇಲ್ಲ 1 year ಬೇಬಿ ಬರ್ಡೇ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋರು ಇರ್ತಾರೆ. ಆಲ್ ದೀಸ್ ಅಕೇಶನ್ಸ್. ನಿಮ್ಮಲ್ಲಿ ಒಂದ್ಸತಿ ಬೇಬಿ ತಗೊಂಡ್ಬಂದ್ರೆ ಇನ್ನು ಎಂಡವರೆಗೂ ನನ್ನ ಹತ್ರ ಒಂದ್ಸತಿ ಬಂದಿದ್ ಕ್ಲೈಂಟ್ ಡೆಫಿನೆಟ್ಲಿ ದೇ ವಿಲ್ ನಾಟ್ ಗೋ ಟು ಎನಿವೇರ್. ಎಸ್ಪೆಷಲಿ ನನ್ನ ಮೀಟ್ ಮಾಡಿದ್ರಂದ್ರೆ ದೇ ಆರ್ ಫಿಕ್ಸ್. ಐ ವಿಲ್ ಗಿವ್ ದ ಬೆಸ್ಟ್ ಆಫರ್ ಟು ದೆಮ್ ಅಂಡ್ ಸಜೆಷನ್ಸ್ ಆಗ್ಲಿ, ಡಿಸೈನ್ ವೈಸ್ ಆಗ್ಲಿ, ಯಾವ್ದಾದ್ರು ಸರಿ, ಎವ್ರಿಥಿಂಗ್ all kind of things. ಒಂದ್ಸತಿ ಎಂಟರ್ ಆದ್ರೆ ಮುಗಿತಿನ್ನ ಕ್ಯಾಪ್ಚರ್ ಆದ್ವಿ ಅಂತ. Yes. ಒಳ್ಳೆ ಚೆನ್ನಾಗಿದೆ ನಿಮ್ಗೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿದೆ, ನಿಮ್ದು ಪ್ರೋಗ್ರಾಮ್ಸ್ ಇಟ್ಕೊಂಡಿರುವಂಥದ್ದು ಒಳ್ಳೆ ಚೆನ್ನಾಗಿದೆ. ಇವಾಗ ಇವ್ರಿಗೆ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ಮೂವಿಯಲ್ಲಿ ಮಾಡ್ತಾ ಇದ್ದೀವಿ, ಸೆಪ್ಟೆಂಬರ್ 21 ಅಂತ ಔಟ್ಫಿಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಹಾಫ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಡಿಸೈನಿಂಗ್ ಅವ್ರಿಗೆ ಡಿಸೈನಿಂಗ್ ಮಾಡಿದ್ದೀವಿ ಅವರ ರೋಲ್ಗೆ. ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ಬಾಲಿವುಡ್ ಮೂವಿಗೆ ಒಂದು ಮಾಡಿದ್ದೀವಿ. ದಟ್ ಇಸ್ ಒನ್ ಹೀರೋಯಿನ್, ಮೇನ್ ಹೀರೋಯಿನ್ಗೆ ಅವ್ರಿಗೊಂದು ಔಟ್ಫಿಟ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಆಸ್ ಆಫ್ ನಾವು ಇಲ್ಲಿವರೆಗೂ ಹೋಗಿದೆ. ಆ್ಯಂಡ್ ವಿ ಹ್ಯಾವ್ ಡಿಡ್ ಫಾರ್ ZEE5 ತೆಲುಗು ಸೀರಿಯಲ್ ಅಲ್ಲಿ ಒಂದು ಆರ್ಟಿಸ್ಟ್ಗೆ ಮಾಡಿದ್ದೀವಿ. ಆ್ಯಂಡ್ ಕನ್ನಡನಲ್ಲಿ ಸ್ಟಾರ್ ಸುವರ್ಣ, ಸ್ಟಾರ್ ಸುವರ್ಣ, ಹರ್ಷಿತ್ ಅಂಡ್ ಸೋ ಮೆನಿ ಪೀಪಲ್ ಯಾರು ಇದ್ದಾರೆ ಸರ್, ಅವರೆಲ್ಲರಿಗೂ ಮಾಡಿದ್ವಿ. ಸಮ್ ರಿಯಾಲಿಟಿ ಶೋಸ್ ಪ್ರೋಗ್ರಾಮ್ಸ್ಗೆ ಅಂತ ಔಟ್ಫಿಟ್ ಮಾಡಿ ಕೊಟ್ಟಿದ್ದೀವಿ. ಹಿಂದೆ ಅದು ಮಾಡಿದ ಸಿನಿಮಾ ಅದು ಮಾಡಿದ್ರಾ? ಇಲ್ಲ, ಇವ್ರದ್ದು ಪ್ರಿಯಾಂಕಾ ಅವ್ರದ್ದೇನೆ ಫಸ್ಟ್ ಔಟ್ಫಿಟ್, ಫಸ್ಟ್ ಅವ್ರಿಗೇನೆ ಮಾಡ್ತಾ ಇರೋದು. ಅವ್ರದ್ದು ಆಗಿದ್ಮೇಲೆ ಇವಾಗ ಅದೇ ಇನ್ನೊಂದು ಪ್ರಾಜೆಕ್ಟ್ ಕಂಟಿನ್ಯೂ ಆಗ್ತದೆ, ಅದಾಗಿದ್ಮೇಲೆ ನೋಡ್ಬೇಕು ಹೌ ಇಟ್ ಇಸ್ ಗೋಯಿಂಗ್ ಟು. ಸಿನಿಮಾ ರೆಡಿ ಮಾಡ್ಲಿಕ್ಕೂ ನೀವು ಹೊಟ್ಟಿದ್ರೆ ಸ್ಟಾರ್ಟ್ ಆಗಿದೆ. ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ನಥಿಂಗ್ ಮಚ್, ಬಟ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇಟ್ ವಾಸ್ ನಾಟ್ ಅ ಸಿಂಪಲ್ ಥಿಂಗ್ ಆ್ಯಕ್ಚುಲಿ. ನನ್ನ ಡ್ಯಾಡಿ ಆ್ಯಕ್ಚುಲಿ ಹಿ ಹ್ಯಾಸ್ ಪಾಸ್ಡ್ ಅವೇ 16 years ಬ್ಯಾಕ್. ನೀವು 16 years ಇದ್ದಾಗಲೇ? ಎಸ್ 16 years ಇದ್ದಾಗಲೇ ಅವರು ಪಾಸ್ಡ್ ಅವೇ ಆದರು. ಅವಾಗಿಂದ ಹ್ಯಾವ್ ಗಾನ್ ಥ್ರೂ ಲಾಡ್ ಆಫ್ ಸ್ಟ್ರಗಲ್ಸ್ ಅಂತಾನೆ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಎಷ್ಟು ಜನ? ಟೋಟಲ್ 5 members, ಇವಾಗ 4 members. ಮದರ್, ನಾನು, ನನಗೆ 2 younger brothers. ಎಸ್. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ವಿತ್ ಡೂಯಿಂಗ್ ಪಾರ್ಟ್ ಟೈಮ್ ಬಿಸ್ನೆಸ್. ಆಸ್ ಐ ವಾಸ್ ಲೈಕ್ ಅಂಡರ್ 18 ಇರೋದ್ರಿಂದ ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಮಾಡ್ತಾ ಇದ್ದೆ. 3 months 6 months ಎಲ್ಲೂ ಸ್ಯಾಲರೀಸ್ ಕೊಡ್ತಾ ಇರಲಿಲ್ಲ, ಯಾಮಾರಿಸ್ಬಿಡ್ತಾ ಇದ್ರು. ಇಲ್ಲ, ಎವ್ರಿಥಿಂಗ್ ವಾಸ್ ಇನ್ ಬ್ಯಾಂಗ್ಳೂರ್, ಮಲ್ಲೇಶ್ವರಂನಲ್ಲೇ. and then like work ಮಾಡಿದೆ, ಆಗಿಲ್ಲ. and then like ಮತ್ತೆ ಕಂಪ್ಲೀಟ್ ಆಗಿ ಸ್ಟಡಿ ಸ್ಕಿಪ್ ಮಾಡಿ then I started full time ಜಾಬ್ ತರ ಹೋಗಿದ್ದೆ. ಸಾರಿ, ಹೈಸ್ಕೂಲ್ ಓದಿದ್ದಿಲ್ಲ? ನಾನು ಆಕ್ಚುಲಿ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಮಲ್ಲೇಶ್ವರಂ ಗವರ್ಮೆಂಟ್ ಸ್ಕೂಲ್ ಓದಿದ್ದು. ಅದಾಗಿದ್ಮೇಲೆ ಅದೇ ಕಾಲೇಜಲ್ಲೇ ಸ್ಟಡಿ ಮಾಡಿ, ಅದಕ್ಕೂ ಮುಂಚೆ ಐ ಡಿಡ್ ಮೈ ಸ್ಕೂಲಿಂಗ್ ಇನ್ ಮೈ ಇನ್ಸ್ಟಿಟ್ಯೂಟ್ ಇಂಗ್ಲಿಷ್ ಸ್ಕೂಲ್ ಮೀಡಿಯಂ ಅಂತ ಇತ್ತು, ಅದು ಮಾಡಿದ್ದು. ಮೈ 6th 7th ಅಲ್ಲಿ ಮಾಡಿದೆ. ಅಲ್ಲಿಂದ ಡೈರೆಕ್ಟ್ 8th ಇಂದ ಅಲ್ಲಿ ಗವರ್ಮೆಂಟ್ ಕಾಲೇಜಲ್ಲಿ ಹೋದೆ, ಗವರ್ಮೆಂಟ್ ಕಾಲೇಜ್ ಸ್ಕೂಲಿಂಗ್. ದೆನ್ ಮೈ ದಿಸ್ ಥಿಂಗ್ ಸೆಕೆಂಡ್ PU ಗಾಟ್ ಡಿಸ್ಕಂಟಿನ್ಯೂಡ್ ಡ್ಯೂ ಟು ಮೈ ಡ್ಯಾಡ್. ಇದರಿಂದ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಲಾಟ್ ಮೆನಿ ಥಿಂಗ್ಸ್ ಸ್ಟ್ರಗಲಿಂಗ್. ದೆನ್ ಓಕೆ ಫೈನ್ ಅಂತ ದೆನ್ ಐ ಸ್ಟಾರ್ಟೆಡ್ ಮೈ ಈವೆಂಟ್ ಇದು ಅಂತ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಂದ ಮೂವೀಸ್ಗೆ ಹೋದೆ ಆಸ್ ಅ ಮಾಡೆಲ್ ಆಗಿ. ಮಾಡೆಲಿಂಗ್ ಸ್ವಲ್ಪ ಮಾಡಿದೆ, ಮೂವೀಸ್ ಸ್ವಲ್ಪ ಮಾಡಿದೆ. ಅಂಡ್ ದೆನ್
ಐ ರಿಯಲೈಸ್ ದಟ್ ಹಿಂಗೆ ಇದ್ರೆ ಆಗೋದಿಲ್ಲ, ಯಾವ್ದಾದ್ರು ವರ್ಕ್ ಬಂದ್ರೇನೆ ವರ್ಕ್ ಮಾಡ್ಬೇಕಾ, ನೋ ಯು ಮಸ್ಟ್ ನಾಟ್ ವೇಟ್, ಯು ಹ್ಯಾವ್ ಟು ಡೂ ಸಮಥಿಂಗ್, ಯು ಹ್ಯಾವ್ ಟು ನಿನ್ ಕಾಲ್ ಮೇಲೆ ನೀನ್ ನಿಲ್ಬೇಕು, ನಿನಗೆ ಕ್ಯಾಶ್ ಫ್ಲೋ ಇರ್ಬೇಕು ಯಾವಾಗ್ಲೂ ಅಂದ್ಬಿಟ್ಟು ದೆನ್ ಐ ವಾಸ್ ಥಿಂಕಿಂಗ್ ಆಫ್ ದ ಬಿಸ್ನೆಸ್. ದೆನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಎಸ್ ಐ ಬಾರೋಡ್ ವಿತ್ ಸೋ ಮೆನಿ ಪೀಪಲ್, ಲೋನ್ಸ್, ಅದು ಇದು, ಸೋ ಮೆನಿ ಥಿಂಗ್ಸ್ ಐ ಡಿಡ್. ಕಷ್ಟಪಟ್ಟಿನೇ ಸರ್ ಮಾಡಿರೋದು, ಈಸಿಯಾಗಿ ಅದು ಬಂದಿಲ್ಲ. ಸಪೋರ್ಟ್ ಬಂದವರು ಯಾರು ಕನಿಷ್ಠ ನಿಮ್ಗೆ ಅಷ್ಟೆಲ್ಲ? ಅಂದ್ರೆ ಆ ಟೈಮಲ್ಲಿ ನಾನ್ ಮೂವಿ ಲೈನ್ ಅಲ್ಲಿ ಇದ್ದಾಗ ನಾನು ಕೆಲವೊಬ್ಬರಿಗೆ ಕ್ಯಾಶ್ ಕೊಟ್ಟಿದ್ದೆ, ಆವಾಗ ಕ್ಯಾಶ್ ಫ್ಲೋ ಇತ್ತು ನನ್ನ ಕೈಯಲ್ಲಿ. ಅದನ್ನ ನಾನು ಆ ಟೈಮಲ್ಲಿ ಬಿಸ್ನೆಸ್ ಟೈಮಲ್ಲಿ ಐ ಟುಕ್ ಇಟ್ ಬ್ಯಾಕ್. ಆ ಟೈಮ್ ಕೊಟ್ರ? ಇಲ್ಲ ಸರ್, ಅಂದ್ರೆ ಸಡನ್ ಆಗಿ ನಮಗ್ ಬೇಕನ್ನೋವಾಗ ಅದು ಸಿಗಲ್ಲ ಅಲ್ಲ, ಇಟ್ ಟೇಕ್ಸ್ ಟೈಮ್. ದೆನ್ ಬಟ್ ದಟ್ ಇಸ್ ವೈ 3 months ಹೋಲ್ಡ್ ಅಲ್ಲಿ ಇತ್ತು ಬಿಸ್ನೆಸ್. ಮತ್ತೆ ರೀಸ್ಟಾರ್ಟ್ ಮಾಡಿದ್ದೆ ಫಂಡ್ಸ್ ಎಲ್ಲ ಸ್ವಲ್ಪ ಇದಾಗಿದ ತಕ್ಷಣ. ನಿಮ್ ಫ್ರೆಂಡ್ಸ್ ಮಾಡಿದವರು ಸಪೋರ್ಟ್ ಮಾಡಿದವರು ಯಾರು ಇಲ್ವಾ? ಚಿಕ್ಕದಾಗಿ ಮಾಡಿದ್ದಾರೆ, ಎಲ್ಲ ಲೈಟ್ ಆಗಿ ರಿಲೇಟಿವ್ಸ್ ಮಾಡಿದ್ದಾರೆ, ಫ್ಯಾಮಿಲಿ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ನಿಮ್ಮ ಮದರ್ ಆಕ್ಚುಲಿ ಬೇಸಿಕಲಿ ಶಿ ಈಸ್ ಅ ಹೌಸ್ ವೈಫ್. ಡ್ಯಾಡಿ ಇದಾಗಿದ್ದು ಬಂದು ಮದರ್ಗೆ ತುಂಬಾ ಶಾಕ್ ಅಲ್ಲಿ ಇದ್ರು. ಇಟ್ ಟುಕ್ ಲಾಂಗ್ ಟೈಮ್ ಅವ್ರಿಗೆ ಆಚೆ ಬರೋದಕ್ಕೆ. ಅದ್ರ ಮಧ್ಯೆ ನೀವು ಆಚೆ ಬಂದ್ರಿ ನೀವು? ಅಂದ್ರೆ ನಾನೇ ಎಲ್ಡರ್ ಒಂದ್ ಮನೇಲಿ ಇರೋದ್ರಿಂದ ನನ್ನ ಹತ್ರ ಬೇರೆ ಚಾಯ್ಸ್ ಇಲ್ಲ. ಐ ಹ್ಯಾವ್ ಟು ಡೂ ಇಟ್, ಐ ಹ್ಯಾವ್ ಟು ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಅವ್ರು ಯಾರು ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಫಾದರ್ ತಂಗಿದಿರೋ ಅಥವಾ ಯಾರು? ಸರ್ ಆಕ್ಚುಲಿ ಡ್ಯಾಡಿ ಇದಾಗಿದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಕೆಲವೊಬ್ರು ರಿಲೇಟಿವ್ಸ್, ನೋಡಿದ್ರು, ಮಾಡಿದ್ರು. ಎಷ್ಟು ದಿನ ನೋಡ್ತಾರೆ, ಯಾರೇ ನೋಡಂಗಿದ್ರು. ತಂಗಿದ್ರು ಬೇರೆ ಯಾರು ಹೇಳಿದ್ರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದಿದ್ರ ಇನ್ವಾಲ್ವ್ ಆದ್ರೆ ಈ ಪ್ರೋಗ್ರಾಮ್ ಅಲ್ಲಿ, ನಿಮ್ಮ ಕಾರ್ಯ, ನಿಮ್ಮ ಇದರಲ್ಲಿ ಬಿಸ್ನೆಸ್? ಯಾವ ತಂಗಿ ಹೇಳಿ? ಟೋಟಲ್ ಪ್ರೋಗ್ರಾಮ್ ಅಲ್ಲಿ ತಂಗಿದ್ರೆ ಯಾರು ಇನ್ವಾಲ್ವ್ ಆದ್ರ ಅಥವಾ ತಮ್ಮದಿರ ಯಾರು ಇನ್ವಾಲ್ವ್ ಆದ್ರ? ನಮ್ ಬ್ರದರ್ಸ್ ಇಲ್ಲ ಇಲ್ಲ ಇಲ್ಲ. ಅಂದ್ರೆ ಅವರು ಸೆಟಪ್ ಮಾಡೋದಿಕ್ಕೆ, ಅರೇಂಜ್ಮೆಂಟ್ಸ್ ಮಾಡಕ್ಕೆ, ಹಾರ್ಡ್ ವರ್ಕ್ ಬಿಹೈಂಡ್ ದ ವರ್ಕ್ ಎವ್ರಿಥಿಂಗ್ ಅವ್ರ ಸಪೋರ್ಟ್ ಇತ್ತು. ಅವ್ರದ್ದು ಇಲ್ದಿರ ನಾನೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂದು ಟೇಲರ್ ಮಿಷನ್ ಪರ್ಚೇಸ್ ಆಗಿರ್ಲಿ, ಒಂದು ಇಂಟೀರಿಯರ್ ನಿಂತ್ಕೊಂಡು ಕೆಲಸ ಮಾಡ್ಸೋದಾಗ್ಲಿ, ಇದೆಲ್ಲಾನು ಫ್ಯಾಮಿಲಿ ಮೆಂಬರ್ಸ್ ನಿಂತಿ ಮಾಡಿಸಿದ್ರು. 50 lakhs ಲೋನ್ ತಗೊಂಡು ಇಷ್ಟೆಲ್ಲ ಮಾಡಿದ್ರಿ ನೀವು? 50 lakhs ವರೆಗೂ ಹೋಗಿದೆ. ಅಂಡ್ ಇದರಲ್ಲಿ ಬಂದ್ಬಿಟ್ಟು ನನ್ನ ಬ್ರದರ್ಸ್ ಅವರ ಫ್ರೆಂಡ್ಸ್ ಹತ್ರ ಸಪೋರ್ಟ್ ಎಲ್ಲ ತಗೊಂಡಿದ್ದೀನಿ. ಬ್ರದರ್ ಅವರ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಹತ್ರ ಥ್ರೂ ದ ಲೋನ್ ಅವ್ರ ಹತ್ರ ಇದು ಡೆಬ್ಸ್ ಅನ್ನೋ ತರ ತಗೊಂಡು ಆಲ್ಮೋಸ್ಟ್ ಹಾಗೆ ಸ್ವಲ್ಪ ಸ್ಟಾರ್ಟ್ ಮಾಡಿ ಗೀತೂಸ್ ಗ್ರಾವಿಟಿ ಸ್ಟಾರ್ಟ್ ಮಾಡಿ 3 months ವರೆಗೂ ನಮಗೆ ಬಿಸ್ನೆಸ್ ಇರಲಿಲ್ಲ, ಕಂಪ್ಲೀಟ್ಲಿ ಬಿಸ್ನೆಸ್ಸೇ ಇರಲಿಲ್ಲ. ದೆನ್ ಐ ವಾಸ್ ಸಿಟ್ಟಿಂಗ್, ಏನ್ ನಡೀತಾ ಇದೆ, ಇಷ್ಟೆಲ್ಲ ಕಷ್ಟಪಟ್ಟು ಏನೂ ನಡೀತಾ ಇಲ್ಲ, ತಪ್ಪೇನಾದ್ರೂ ಮಾಡ್ಬಿಟ್ನಾ ನಾನು ಅಂತ ಐ ವಾಸ್ ಥಿಂಕಿಂಗ್. ಇಷ್ಟು ದುಡ್ಡು ಬೇರೆ ಹಾಕ್ಬಿಟ್ಟಿದೀನಿ, ನಿದ್ದೆ ಬರಲ್ಲ ಸರ್. ಇಷ್ಟು ದುಡ್ಡು ಹಾಕಿದೀನಿ, ಏನ್ ನಡೀತದೆ, ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ದೆನ್ ಐ ಥಾಟ್ ಓಕೆ, ಬಿಸ್ನೆಸ್ ಎಲ್ಲಿ ರಾಂಗ್ ನಡೀತದೆ, ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ನಾನು ಅಪ್ಡೇಟ್ ಮಾಡಬೇಕು, ಸ್ಟಾಫ್ಸ್ನ ಹೈಯರ್ ಮಾಡಬೇಕು. ಸ್ಟಾಫ್ಸ್ನ ಹೈಯರ್ ಮಾಡಿದಾಗ ಕೆಲಸ ಮೇಲೆ ಫೋಕಸ್ ಆಟೋಮೆಟಿಕ್ ಆಗಿ ಹೋಗುತ್ತೆ, ಮಾರ್ಕೆಟಿಂಗ್ ಜಾಸ್ತಿ ಮಾಡಬೇಕು. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಮಾಡೆಲಿಂಗ್ ಫಾರ್ ದ ಮಾಡೆಲ್ಸ್, ಔಟ್ಫಿಟ್ ಡಿಸೈನಿಂಗ್, ದೆನ್ ಫ್ಯಾಷನ್ ಶೋಸ್ ಅಂತ ಸ್ಟಾರ್ಟ್ ಮಾಡಿದೆ. ಆಟೋಮೆಟಿಕ್ ಆಗಿ ಬಿಸ್ನೆಸ್ ಇಂಪ್ರೂವ್ ಆಯ್ತು. ಶೋ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಶೋ ಸ್ಟಾರ್ಟ್ ಆಗಿದ ತಕ್ಷಣ ಎಸ್, ಈಗ ನಾ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂದ್ರೂ ಕೂಡ ಅದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ ಬೇಕಾಗಿರುತ್ತೆ. ಆ ಕ್ವಾಲಿಟಿ ಪಿಕ್ಚರ್ ಐದರ್ ಐ ಹ್ಯಾವ್ ಟು ಡೂ ಅ ಫೋಟೋ ಶೂಟ್ ಫಾರ್ ಮೈ ಮಾಡೆಲ್ಸ್. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡಿಸಿದ್ದೆ. ಮಾಡೆಲ್ಸ್ ನನ್ನ ಸ್ಟುಡಿಯೋನಲ್ಲೇ ಫೋಟೋ ಶೂಟ್ ಮಾಡಿ ನನ್ನ ಔಟ್ಫಿಟ್ ಕಲೆಕ್ಷನ್ಸ್ ಈ ತರ ಅಂತ ಪೋಸ್ಟ್ ಮಾಡಿದೆ. ವೆನ್ ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ಇಟ್ ಥ್ರೂ ದ ಫ್ಯಾಷನ್ ಡಿಸೈನಿಂಗ್, ಅಲ್ಲಿ ಒಂದು 100 ಜನ, ಆ 100 ಜನದಿಂದ ಇನ್ನೊಂದು 100 ಜನ, ಆ ತರ ಒಂದು ಚೈನ್ ಲಿಂಕ್ ಮಾರ್ಕೆಟಿಂಗ್ ತರ ಕನೆಕ್ಟ್ ಹಾಕೊಂಡು ಮಾರ್ಕೆಟಿಂಗ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಯ್ತು. ಅದ್ರ ಮೂಲಕ ರಿಕವರ್ ಆಯ್ತು. ಎಸ್, ಅಂಡ್ ದೆನ್ ವಿ ಟ್ರೈಡ್ ದಿಸ್ ಬ್ಲಾಗರ್ಸ್ ಇರ್ತಾರಲ್ಲ, ಇನ್ಸ್ಟಾಗ್ರಾಮ್ ಬ್ಲಾಗರ್ಸ್ ಅಂಡ್ ಯೂಟ್ಯೂಬ್ ಬ್ಲಾಗರ್ಸ್, ಇವರೆಲ್ಲ ಇವ್ರದ್ದು ಸಪೋರ್ಟ್ಗಳಿದೆ. ದೀಸ್ ಪೀಪಲ್ ಆಕ್ಚುಲಿ ಅವ್ರ ಹತ್ರ ಇರೋ ಫಾಲೋವರ್ಸ್ಗೆ ತುಂಬಾ ಕ್ವಿಕ್ ಆಗಿ ತಗೊಂಡು ಹೋಗ್ತಾರೆ. ಸೊ ದಟ್ ವಾಸ್ ಆಲ್ಸೋ ರಿಯಲಿ ಹೆಲ್ಪ್ಡ್ ಮೀ ಅ ಲಾಟ್. ಅಂಡ್ ಅದರ್ ಪ್ಲಾಟ್ಫಾರ್ಮ್ಸ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲಾನು. ಇಷ್ಟೆಲ್ಲ ಆದ್ರೂ ಕೂಡ ತಮಗೆ ಈ ಲೋನ್ ಕವರ್ ಆಯ್ತಾ ಸರ್? ಆಗ್ತಾ ಇದೆ, ಗೋಯಿಂಗ್ ಆನ್, ಇಟ್ಸ್ ಸ್ಟಿಲ್ ಆನ್ ದ ಪ್ರಾಸೆಸ್. ಈ ಗೀತೂಸ್ ಗ್ರಾವಿಟಿ ಅಂತ ಹೆಸರು ಸೆಲೆಕ್ಷನ್ ಮಾಡಿದ್ದೆ
ವೈಲ್ ಐ ಆಮ್ ಡೂಯಿಂಗ್ ಮೈ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಅದೊಂದು ಅಸೈನ್ಮೆಂಟ್ ಕೊಟ್ಟಿದ್ರು ಮೇಡಮ್. ಓಕೆ, ಸಪೋಸ್ ನೀವುಗಳು ನಾಳೆ ನಿಮ್ ಬೊಟಿಕ್ ನ ಸ್ಟಾರ್ಟ್ ಮಾಡಂಗಿದ್ರೆ ವಾಟ್ ವಿಲ್ ಬಿ ಯುವರ್ ಬ್ರ್ಯಾಂಡ್ ನೇಮ್? ಸೊ ವಿ ಮೇಡ್ ಅ ಲಿಸ್ಟ್ ಆಫ್ ಇಟ್. ಒಂದು 10 ಇಂದ 15 ಬೇಕು ಅಂತ ಹೇಳಿದ್ರು. ಅಷ್ಟನ್ನ ಸೋರ್ಸ್ ಮಾಡಿಬಿಟ್ಟು ಬರ್ಕೊಂಡು ಅದಕ್ಕೊಂದು ಲೋಗೋ ಬರಬೇಕು, ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರು. ಓಕೆ ಫೈನ್, ಅದನ್ನು ಮಾಡಿಬಿಟ್ಟು ತಗೊಂಡೋಗಿ ತೋರಿಸ್ದೆ ನಮ್ಮ ಮ್ಯಾಮ್ ಹತ್ರ. ದೆನ್ ಶಿ ಟೋಲ್ಡ್ ದಟ್ ಓಕೆ ಇವೆಲ್ಲದ್ರಲ್ಲೂ ಇದು ಒಂದೇ ಓಕೆ ಅನ್ನಿಸ್ತಾ ಇದೆ ಅಂತ. ಸೊ ಶಿ ಇಸ್ ದ ಒನ್ ಹೂ ಸೆಲೆಕ್ಟೆಡ್ ಗೀತೂಸ್ ಗ್ರಾವಿಟಿ. ಓಕೆ, ಬೇರೆ ಎಲ್ಲಾನು ಆಲ್ಮೋಸ್ಟ್ ಎಲ್ಲರೂ ಇಕ್ಕೋ ಥರನೇ ಇದೆ. ಯು ಆರ್ ಲೈಕ್ ಆಲ್ವೇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್, ಸೊ ಈ ತರ ಸೂಟ್ ಆಗುತ್ತೆ. ಅಂಡ್ ದ ಲೋಗೋ ಆಲ್ಸೋ ಅವಾಗ ನಾನೇ ಮಾಡಿದ್ದು. ಅವಾಗ್ಲೇನೆ ಜಸ್ಟ್ ಡಿಡ್ ಇಟ್ ಆನ್ ದ ಪೆನ್ಸಿಲ್ ಅಂಡ್ ಪೆನ್ ಅಲ್ಲಿ ಡ್ರಾ ಮಾಡಿದ್ದೆ. ಅವ್ರಂದ್ರು ಇದಕ್ಕೆ ಲೋಗೋ ಪರ್ಫೆಕ್ಟ್ ಆಗಿದೆ, ಡನ್ ರೈಟ್ ಅಂದ್ಬಿಟ್ಟು ಆ ಲೋಗೋ ನಾನು ಮಾಡೋದಿಕ್ಕೆ ಐ ವಾಸ್ ಲೈಕ್ ಸರ್ಚಿಂಗ್ ಆಲ್ ದಿಸ್ ಬ್ರ್ಯಾಂಡ್ ನೇಮ್. ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಬ್ರ್ಯಾಂಡಿಂಗ್ ವರ್ಗು ಯಾರ್ಯಾರ್ದು ಯಾವ ತರ ಬ್ರ್ಯಾಂಡಿಂಗ್ ಇದೆ, ಯಾವ ತರ ಡಿಸೈನಿಂಗ್ ಮಾಡಿದ್ದಾರೆ, ಹೌ ದೇ ಹ್ಯಾವ್ ಕಂಬೈನ್ಡ್ ಇಟ್. ಬಿಕಾಸ್ ನಾವು ಒಂದು ಮಾಡಿದ್ಮೇಲೆ ಅದು ಇಟ್ ಮಸ್ಟ್ ನಾಟ್ ಬಿ ದ ಸೇಮ್ ಅಲ್ವಾ, ವಿ ವಿಲ್ ನಾಟ್ ಗೆಟ್ ದ ಟ್ರೇಡ್ ಲೈಸೆನ್ಸ್ ಅಂಡ್ ಆಲ್. ಸೊ ದೆನ್ ಲೈಕ್ ಓಕೆ ಫೈನ್ ಅಂತ. ದೆನ್ ನಿಯರ್ ಬೈ ಜಿ ಆ 2 ಲೆಟರೇ ಬೇಕಾಗಿರೋದು. few brands are there already in market, 2 to 3 brands are there. So okay, ಸ್ವಲ್ಪ unique ಆಗಿ ಮಾಡೋಣ, but it has to give that our Indian touch also with the client ಅನ್ನೋ ಥರ. I was just like thinking like this, ಇದು G. So it is like a heart shape, and it is like a magnetic attraction also, Geethu's gravity. So this is how I did that logo. Yeah, yes. So ಹಾಗಾಗಿ Geethu's gravity ಅನ್ನೋದು that is like ತುಂಬಾ ಜನ ಕೇಳ್ತಾರೆ, why did you keep that name Geethu's gravity? I say like always ನನಗೂ ನನ್ನ ಕ್ಲೈಂಟ್ಗೂ ಬಂದ್ಬಿಟ್ಟು ಒಂದು ಬಾಂಡಿಂಗ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಇನ್ ಅ ಬಿಸ್ನೆಸ್. ಇಟ್ ಇಸ್ ನಾಟ್ ಓನ್ಲಿ ದಟ್ ದೇ ಆರ್ ಪೇಯಿಂಗ್ ಮೀ ಆ್ಯಂಡ್ ಐ ಆಮ್ ಡೆಲಿವರಿಂಗ್. ನೋ, ಇಟ್ ಇಸ್ ವಿತ್ ಲಾಡ್ ಆಫ್ ಲವ್ ಅಂಡ್ ಅಫೆಕ್ಷನ್. ಅವ್ರು ಎಕ್ಸ್ಪೆಕ್ಟ್ ಅವ್ರು ಕೇಳೋದಕ್ಕೆ ವಿತ್ ಲಾಡ್ ಆಫ್ ಅಫೆಕ್ಷನ್ ಐ ವಿಲ್ ಬಿ ಗಿವಿಂಗ್ ದ ಬೆಸ್ಟ್ ಟು ದೆಮ್ ಅನ್ನೋ ಥರ. So Geethus is me and gravity is like the customers, so like the bonding always ಅನ್ನೋ ಥರ. ಆ ರೀತಿ ಬಂದಿದೆ. ಮೇಡಮ್, ಒಟ್ಟಾರೆ ಚೆನ್ನಾಗಿತ್ತು ನಿಮ್ಮ ಕಾರ್ಯಕ್ರಮ. ಇಷ್ಟೆಲ್ಲ ನಡ್ಕೊಂಬಂದಿದ್ದ ದಾರಿ ಬೇರೆಯವ್ರಿಗೂ ಮಾಡಲಾಗಲಿ, ಇದು ಯಾವ ರೀತಿ ನೀವು ಹೆಂಗೆ ನಡ್ಕೊಂಬಂದ್ರಿ ಅದೇ ರೀತಿ ನೋಡಿದವ್ರಿಗೂ ಕನಿಷ್ಠ ಒಂಚೂರು ಮಾಡಲಾಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ಇಂದಿನ ವಿಶೇಷ ಗೀತೂಸ್ ಗ್ರಾವಿಟಿ ಜೊತೆ. ನೆಕ್ಸ್ಟ್ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಬ್ಬರು ಭೇಟಿ ಮಾಡ್ತೀನಿ. ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.